ಮೂವಿ ಹೆಸರು ವಿಸ್ಪರಿಂಗ್ ವಾಟರ್ ಅಂತ. ಈಗ ರೀಸೆಂಟ್ ಆಗಿ ಬಂದಿರೋ ಮೂವಿ. ಸ್ಟಾರ್ಟಿಂಗ್ ಸೀನ್ ಲಿ ಒಂದ್ ಕಪಲ್ ತೋರಿಸ್ತಾರೆ. ಅವರು ಈ ಟ್ರೆಕ್ಕಿಂಗ್ ತರ ಮಾಡ್ಕೊಂಡು ಮೀನ್ ಹಿಡಿಯಕ್ಕೆ ಅಂತ ಒಂದ್ ಲೇಕ್ ಹತ್ರ ಬಂದಿರ್ತಾರೆ, ಕಾಡ್ ಜಾಗದ ಹತ್ರ. ಆ ಹುಡುಗಿಗೆ ಮೀನ್ ಹಿಡಿಯಕ್ ಬರಲ್ಲ ಅನ್ಸುತ್ತೆ. ಇವ್ನು ಹೇಳ್ಕೊಡ್ತಾ ಇರ್ತಾನೆ ಹೆಂಗ್ ಹಿಡಿಬೇಕು ಅಂತ. ಆ ಮೀನ್ ಹಿಡಿಯದ್ದು ದಾರ ಎಲ್ಲ ಇರುತ್ತಲ್ಲ, ಆ ಸ್ಟಿಕ್ ಎಲ್ಲ ಹಾಕ್ಬಿಟ್ಟು ಹಿಂಗ್ ಇಟ್ಕೊಂಡ್ರೆ ಸಾಕು, ವೆಯ್ಟ್ ಮಾಡಿದ್ರೆ ಸಾಕು, ಅದು ಹಿಡ್ಕೊಳುತ್ತೆ, ಅವಾಗ ಹಿಡ್ಕೋಬಹುದು ಅಂದ್ಬಿಟ್ಟು ಹೇಳ್ತಾ ಇರ್ಬೇಕಾರೆ ಅಲ್ಲಿ ಹಾಡ್ ಹಾಕಿರ್ತಾರೆ ಟೈಮ್ ಪಾಸ್ ಮಾಡಕ್ಕೆ. ಅದೇನಾಗುತ್ತೆ, ಹಾಡು ನಿಂತೋಗ್ಬಿಡುತ್ತೆ. ಏನಾಯ್ತು ಅಂತ ಅಂದಾಗ ಸರಿ ನಾನು ನೋಡ್ಕೊಬತ್ತೀನಿ ಅಂತ ಹುಡುಗಿ ಎದ್ದೋಗ್ತಾಳೆ. ಅಲ್ಲೋದ್ಮೇಲೆ ಇವ್ನು ಹಿಂಗೆ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಬಟ್ ಆ ಲೇಕ್ ಹತ್ರ ಏನೋ ಈ ಎರಡ್ ಕಲ್ ತಕೊಂಡ್ ಹಿಂಗ್ ಹೊಡೆದ್ರೆ ಹೆಂಗಿರುತ್ತೆ ಸೌಂಡ್ ಟಪ್ ಟಪ್ ಅಂತ, ಸೊ ಆ ತರ ಸೌಂಡ್ ಆಗ್ತಾ ಇರುತ್ತೆ. ಏನ್ ಸೌಂಡ್ ಅಂತ ಹಂಗ್ ನೋಡ್ತಿದ್ರೆ ಈ ಕಡೆ ತಿರುಗಿ ನೋಡ್ತಾನೆ, ಅವಳ ಗರ್ಲ್ ಫ್ರೆಂಡ್ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಇವ್ನ್ಗೆ ಅರ್ಥನೇ ಆಗಲ್ಲ. ಫಸ್ಟ್ ಏನೋ ಲೇಕ್ ಹತ್ರ ನಿಂತ್ಕೋತಾಳೆ ಅಂದ್ರೆ ಹೋಗ್ತಾನೆ ಅವಳೆ. ಏನೇ ಮಾಡ್ತಿದ್ಯಾ, ಯಾಕೆ ಅಲ್ಲಿಗೆ ಹೋಗ್ತಿದ್ಯಾ ಅಂದ್ಬಿಟ್ಟು ಇವ್ನು ತಡಿಯಕ್ ಹೋಗ್ತಾನೆ. ಅವಳ ಹಿಂದೆ ಹೋಗ್ತೀನಿ ಅಂದ್ಬಿಟ್ಟು ಇವನು ಫುಲ್ ಹತ್ರಕ್ ಹೋಗ್ಬಿಡ್ತಾನೆ. ಬಟ್ ಸ್ವಲ್ಪ ದೂರ ಹೋದ್ಮೇಲೆ ಹಿಂದೆಗಡೆಯಿಂದ ವಾಯ್ಸ್ ಗೆಳುತ್ತೆ ಅವ್ನ ಗರ್ಲ್ ಫ್ರೆಂಡ್. ಯಾರು ಕರಿತಿರೋದು ಅಂತ ನೋಡಿದ್ರೆ ಆ ಗರ್ಲ್ ಫ್ರೆಂಡ್ ನೀರೊಳಗೆ ಇಳ್ದಿಲ್ಲ, ಅವಳು ಹಿಂದ್ಗಡೆ ನಿಂತವಳೆ. ಇವ್ನ್ ಯಾರನ್ನ ಹೋಗಿ ಹಿಡ್ಕೊಂತಾನೆ, ಯಾರು ಅಲ್ಲ, ಅದೊಂದ್ ದೆವ್ವ. ಅದ್ ಮಾಯ ಆಗ್ಬಿಡುತ್ತೆ, ಕೆಳಗಡೆ ಹೋಗ್ಬಿಡುತ್ತೆ. ಮತ್ತೆ ಎದ್ರಕೊಂಡು ಹಂಗೆ ಕತ್ತು ತಿರ್ಗಿಸ್ಕೊಂಡ್ ಕೆಳಗ್ ನೋಡಿದ್ರೆ ಒಂದ್ ವಿಕಾರವಾಗಿ ಒಂದ್ ಮುಖ ಬರುತ್ತೆ. ಅದ್ ನೋಡ್ಬಿಟ್ಟು ಎದ್ರಕೋತಾ ಇರ್ಬೇಕಾದ್ರೆ ಅವನು ಎಳ್ಕೊಳುತ್ತೆ. ಆಗ ಈ ಹುಡುಗಿಗೆ ಏನ್ ಮಾಡಕ್ಕಾಗತ್ತೆ, ಕಿರ್ಚಾಡ್ತಿರ್ತಾಳೆ ಎಲ್ಲೋದೆ ಅಂತ. ಇವಳು ಹೋಗ್ತಾಳೆ ಅಷ್ಟೇ, ಅವಳ ಕತ್ತನ್ನು ಮುಗಿಯುತ್ತೆ. ಹಂಗೆ ಈ ಮೂವಿ ಟೈಟಲ್ ಹಾಕ್ಬಿಟ್ಟು ಸ್ಟೋರಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಕಿರ್ಚಾಡಕ್ಕೂ ಕರೆಕ್ಟ್ ಆಗಿ ಯಾವ್ದೋ ಒಂದು ಹುಡುಗಿನ ತೋರಿಸ್ತಾರೆ. ಅವಳು ಎಚ್ಚರಾಗ್ತಾಳೆ, ಆಫೀಸ್ ಟೇಬಲ್ ಮನಿಕೊಂಡ್ಬಿಟ್ಟಿರ್ತಾಳೆ. ಅವಳು ಯಾರು ಅಲ್ಲ, ನಮ್ ಸ್ಟೋರಿ ಹೀರೋಯಿನ್. ಇವಳು ಯಾವ ಕಂಪ್ನಿಲಿ ಕೆಲಸ ಮಾಡ್ತಾಳೆ ಅಂದ್ರೆ, ಈ ಗೂಗಲ್ ಮ್ಯಾಪ್ಸ್ ಅಲ್ಲಿ 360 ಡಿಗ್ರಿದು ಫೋಟೋಸ್ ಎಲ್ಲ ಬರುತ್ತಲ್ಲ, ಅಂದ್ರೆ ಮೂವ್ ಮಾಡ್ಕೊಂಡು ಫೋಟೋಸ್ ನ ಚೆಕ್ ಮಾಡ್ಬೋದು. ಈಗ ಯಾವ್ದಾರ ಒಂದು ಲೊಕೇಶನ್ ಹಾಕೊಂಡ್ರೆ ಸೊ ಅದನ್ನ ರೆಕಾರ್ಡ್ ಮಾಡಕ್ಕೆ ಒಂದು ಕಾರ್ ಅಲ್ಲಿ ಕ್ಯಾಮ್ರಾ ಹಾಕೊಂಡು ಸುತ್ತಾ ಇರ್ತಾರೆ. ಸೊ ಅಂತ ಜಾಗನ ಆ ತರ ಮಾಡೋದನ್ನ ಕ್ರಿಯೇಟ್ ಮಾಡೋ ಒಂದ್ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾಳೆ. ಅವ್ನ್ ಮ್ಯಾನೇಜರ್ ಫೋನ್ ಮಾಡ್ಬಿಟ್ಟು ಏನೋ ಪ್ರಾಬ್ಲಮ್ ಆಗಿದೆ ಬಾ ಅಂತ ಕರೀತಾನೆ. ಅಲ್ಲಿ ಹೋಗ್ಬಿಟ್ಟಾಗ ಎಲ್ಲ ಮೀಟಿಂಗ್ ಮಾಡ್ತಿರ್ತಾರೆ. ಏನ್ ನಡೆದಿದೆ ಅಂದ್ರೆ, ಇವರು ಒಂದ್ ಲೊಕೇಶನ್ ಹೋಗಿದ್ದಾರೆ. ಅಲ್ಲಿ ರೆಕಾರ್ಡ್ ಮಾಡಿದಾಗ ಅಲ್ಲಿ ನೋಡಕ್ ನಾರ್ಮಲ್ ಆಗಿ ಕಾಣ್ತಿದೆ. ತುಂಬಾ ಝೂಮ್ ಮಾಡಿ ನೋಡಿದ್ರೆ ಆ ಝೂಮ್ ಅಲ್ಲಿ ಒಂದೇ ಒಂಥರ ವಿಚಿತ್ರವಾಗಿ ಒಂದ್ ಹುಡುಗಿ ತರ ಕಾಣುತ್ತೆ. ಅದ್ ನೋಡಕ್ ದೆವ್ವ ತರನೇ ಇದೆ. ಅದ್ ನಿಜಾಲು ಹೇಳ್ಬೇಕು ಅಂದ್ರೆ ದೆವ್ವನೇ. ಬಟ್ ಆದ್ರೆ ಅದು ನಮಗ್ ಗೊತ್ತಾಗುತ್ತೆ, ಇವ್ರಿಗೆ ಗೊತ್ತಿಲ್ವಲ್ಲ. ಇವ್ರೇ ಅಂತ ತಿಳ್ಕೊತಾರೆ, ಒಂದು ಕ್ಯಾಮ್ರಾ ಗ್ಲಿಚ್ ಅಂತ ತಿಳ್ಕೊಂಡು ಇದನ್ನ ಹೆಂಗಾರು ಮಾಡಿ ಸರಿ ಮಾಡ್ಬೇಕು. ಆ ಸ್ಪೆಸಿಫಿಕ್ ಅದೊಂದು ಫೋಟೋ ಮಾತ್ರ ಡಿಲೀಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಇದು 360. ಅದರಿಂದ ನಾವೆಲ್ಲಾನು ಡಿಲೀಟ್ ಮಾಡಿ ಹೊಸ ಕ್ರಿಯೇಟ್ ಮಾಡ್ಬೇಕು, ಮತ್ತೆ ಹೋಗ್ಬಿಟ್ಟು ರೆಕಾರ್ಡ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾನೆ ಮ್ಯಾನೇಜರ್. ಅದಕ್ಕೆ ಸರಿ ಯಾರು ಹೋಗ್ತೀರಾ ಅಂದ್ರೆ ಯಾರು ಮುಂದಕ್ಕೆ ಬರಕ್ ಯೋಚನೆ ಮಾಡ್ತಿರ್ತಾರೆ. ಕರೆಕ್ಟ್ ಆಗಿ ಹೀರೋನೇ ಎದ್ದು ಹೇಳ್ತಾಳೆ ನಾ ಮಾಡ್ತೀನಿ ಅಂತ. ಆ ಮ್ಯಾನೇಜರ್ ಹೇಳ್ತಾನೆ, ನೀವ್ ಮಾಡ್ತಿರೋದ್ ಕೆಲಸ ಸಾಲ್ದ, ಇನ್ನು ಇದೆಲ್ಲ ಯಾಕೆ ತಲೆಗಾಗುತ್ತೆ ಅಂದ್ರೆ, ಇಲ್ಲ ಸರ್ ನನ್ ಟೀಮ್ ಯಾವತ್ತೂ ಮೇಲಿರ್ಬೇಕು ಅಂತ ಅವ್ರು ಹೇಳ್ತಾಳೆ. ಸರಿ ಏನೋ ಮಾಡು, ನಿನ್ಗೆ ಏನ್ ಬೇಕಲ್ಲ ರೆಡಿ ಮಾಡ್ತೀನಿ ಅಂತ ಅವ್ರು ಒಪ್ಕೊಂಡ್ಬಿಡ್ತಾರೆ. ಅದಾದ್ಮೇಲೆ ಒಳಗಡೆ ಕೂತಿರ್ತಾಳೆ. ಅವ್ರು ಯಾರೋ ಒಬ್ರು ಸೀನಿಯರ್ ಇರ್ತಾರೆ, ಅವ್ರಿಗೆ ಮೆಸೇಜ್ ಮಾಡ್ತಾನೆ ಇರ್ತಾಳೆ. ನಿಮ್ಗೆ ಏನಾಯ್ತು, ಹುಷಾರಿಲ್ವಾ, ಏನ್ ಮಾಡ್ತಾ ಇದ್ರಿ, ಯಾಕೆ ನೀವು ಕೆಲ್ಸಕ್ಕೆ ಬರ್ತಾ ಇಲ್ವಾ, ನೀವ್ ಹೆಂಗಿದ್ದೀರಾ ಅನ್ಕೊಂಡ್ ತುಂಬಾ ಮೆಸೇಜ್ ಮಾಡ್ತಾಳೆ. ಮೋಸ್ಟ್ಲಿ ಸೀನಿಯರ್ ಕಂಡ್ರೆ ಇವ್ಳು ಇಷ್ಟ ಇರ್ಬೇಕು. ಅದಲ್ದೆ ಇನ್ನೊಬ್ಬ ಹುಡುಗ ಬರ್ತಾನೆ, ಅವ್ನ್ ಯಾರು ಅಲ್ಲ, ಹೀರೋನ್ಗೆ ಎಕ್ಸ್. ಅವ್ನ್ ಬಂದ್ಬಿಟ್ಟು ಮಾತಾಡ್ತಾ ಇರ್ತಾನೆ, ಅಲ್ಲ ನಿನ್ಗೆ ನೀರಲ್ಲಿ ಪ್ರಾಬ್ಲಮ್ ಇದೆ, ನಿನ್ಗೆ ಲೇಕ್ ಅಲ್ಲಿ ನಿನ್ಗೆ ಸಫಿಕೇಟ್ ಆಗುತ್ತೆ ಅಂತ ನಿನ್ ಗೊತ್ತು ತಾನೆ, ಯಾಕೆ ನೀ ಅದನ್ನ ಹೋಗ್ಕೊಂಡೆ, ನೀ ಮಾಡ್ತೀನಿ ಅಂತ ಯಾಕೆ ಹೋಗ್ಕೊಂಡೆ ಅಂತ ಅವ್ನು ಹೇಳ್ತಾ ಇರ್ತಾನೆ. ನೀನೇನ್ ತುಂಬಾ ಅಕ್ರೆ ಇರಂಗ್ ತೋರ್ಸ್ಕೊಳಕ್ ಹೋಗ್ಬೇಡ, ನನ್ಗೆ ಗೊತ್ತು ನೀನ್ ಸುಮ್ಮನೆ ಆಕ್ಟಿಂಗ್ ಹೊಡಿತೀಯ ಅಂತ. ನನ್ಗೇನಂದ್ರೆ ನನ್ ಸೀನಿಯರ್ಗೆ ಏನಾಯ್ತು ಅಂತ ತಿಳ್ಕೊಬೇಕು. ಅವ್ರ ಅಲ್ಲಿಗೆ ಲೇಕ್ ಹೋಗ್ ಬಂದ್ಮೇಲಿಂದ ನಮ್ಮ ಈ ಕಡೆ ನಾನು ನೋಡಿದ್ದೇ ಇಲ್ಲ, ಅವ್ರ ಹತ್ರ ರೆಸ್ಪಾನ್ಸೇ ಇಲ್ಲ. ಸೊ ಅದು ಏನಾಯ್ತು ಅಂತ ತಿಳ್ಕೊಬೇಕು. ಅದಕ್ಕೋಸ್ಕರ ನನ್ನ ಟೀಮ್ ನ ನಾನೇ ಲೀಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅಲ್ಲಿ ಹೋಗಕ್ಕೆ ಆಲ್ಮೋಸ್ಟ್ 5 ಜನ ಹೋಗ್ತಾ ಇದಾರೆ. ಅದರಲ್ಲಿ ಒಬ್ಬ ಕಾರ್ ಓಡಿಸೋನು, ಇನ್ನೊಬ್ಬ ಒಂದ್ ಹುಡುಗಿ, ಅದಲ್ಲೂ ಒಂದ್ ಅಣ್ಣ ತಮ್ಮ, ಅವರಿಬ್ರೆ ಕ್ಯಾಮ್ರಾಮನ್. ಆ ಹುಡುಗಿ ಹೀರೋಯಿನ್ಗೆ ಸ್ವಲ್ಪ ಹೆಲ್ಪರ್ ಆಗಿ ಹೋಗ್ತಾಳೆ. ಅಲ್ಲಿ ಹೋಗ್ಬೇಕಾದ್ರೆ ಆ ಹುಡುಗಿ ಇದ್ದಾಳಲ್ಲ, ಅವಳು ಯಾವ್ದೋ ಒಂದು ಯೂಟ್ಯೂಬರ್. ಸೊ ವಿಡಿಯೋ ಹೋಗ್ಬಿಟ್ಟು ಫೇಮಸ್ ಆಗ್ಬೇಕು ಅನ್ಕೊಂಡೆ ಸುತ್ತಿರೋಳು. ಇಲ್ಲಿ ಹೇಳ್ತಾಳೆ, ಅಲ್ಲ ಈಗ ಹೋಗ್ತಿರೋ ಲೇಕ್ ಹತ್ರ ತುಂಬಾ ಜನ ಕಾಣೆ ಆಗಿದಾರೆ ಅಂತ ನಾವ್ ವಿಷಯ ಕೇಳ್ದೆ, ನಿಜಾಲೂನಾ, ಅಲ್ಲ ಅದ್ಯಾವ್ದೋ ದೆವ್ವ ಇದೆಯಂತೆ, ನೀರ್ ಹತ್ರ ಹೋಗ್ಬಿಟ್ರೆ ಎಳ್ಕೊಂಡ್ಬಿಡುತ್ತಂತೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಆ ಪಕ್ಕದಲ್ಲಿ ಇರ್ತಾನಲ್ಲ ಒಬ್ಬ, ಅವ್ನು ಹೇಳ್ತಾನೆ, ಆ ತರ ಏನಿಲ್ಲ, ಆ ತರ ಆದ್ರೂನು ನೋಡಿಲಿ ನಾನು ಸ್ವಿಮ್ಮಿಂಗ್ ಚಾಂಪಿಯನ್, ಎಷ್ಟು ಮೆಡಲ್ ಗೆದ್ದಿದ್ದೀನಿ ಗೊತ್ತಾ, ಆ ತರ ಆಯ್ತು ಅಂದ್ರೆ ನಾ ಎಂತ ಸಿಚುವೇಶನ್ ಈ ಜೋಡಿಗೆ ನಂಗೆ ಚೆನ್ನಾಗಿ ಗೊತ್ತು ಅಂತ ಅವನು ಹೇಳ್ತಾ ಇರ್ತಾನೆ. ಆಗ ಮತ್ತೆ ಆ ಹುಡುಗಿ, ನೀವ್ ಈ ದೆವ್ವಗಳೆಲ್ಲ ನಂಬ್ತೀರಾ ಅಂತ ಹೀರೋಯಿನ್ ಕೇಳ್ತಾಳೆ. ಅದಕ್ಕೆ ನನ್ ಕಣ್ಣಾರೆ ನೋಡಗಂಟ ಈ ವಿಷಯದ ಬಗ್ಗೆ ಎಲ್ಲ ನನ್ಗೆ ನಂಬಿಕೆನೇ ಇಲ್ಲ ಅಂತ ಹೀರೋಯಿನ್ ಹೇಳ್ತಾಳೆ. ಆಮೇಲೆ ಕರೆಕ್ಟ್ ಆಗಿ ಲೇಕು ಬಂದ್ಬಿಡುತ್ತೆ. ಎಲ್ಲ ಹೋಗ್ಬಿಟ್ಟು ಇಳಿಬೇಕಾರೆ ಇವ್ನು ಓಡಿಸಿರ್ತಾನೆ. ಹಿಂದಿಗಡೆ ಒಂದು ಏನೋ ಪೂಜೆ ಮಾಡ್ಬಿಟ್ಟು ಕಲ್ಲೆಲ್ಲ ಜೋಡಿಸಿಟ್ಟಿರ್ತಾರೆ, ಅದಕ್ಕೆ ಡಿಚ್ಚಿ ಮಾಡ್ಬಿಡ್ತಾನೆ. ಆಗ ಎಲ್ಲ ಇಳಿದ್ಬಿಟ್ಟು ಏನಾಯ್ತು ಅಂತ ಚೆಕ್ ಮಾಡ್ತಾರೆ. ಅಲ್ಲಿ ಫುಲ್ ಡಿಸೈನ್ ಆಗಿ ಕಲ್ನೆಲ್ಲ ಜೋಡಿಸಿಬಿಟ್ಟು ಒಳಗಡೆ ಏನೇನೋ ಹಾಕಿ ಇಟ್ಟಿರ್ತಾರೆ. ಅದ್ ನೋಡಕ್ಕೆ ಸ್ವಲ್ಪ ವಿಯರ್ಡ್ ಆಗಿರುತ್ತೆ. ಆವಾಗ ಮತ್ತೆ ಮೂವ್ ಮಾಡ್ತೀನಿ ಅಂತ ಮೂವ್ ಮಾಡ್ತಾನ, ಅಲ್ಲಿ ಏನೋ ಒಂಥರ ಬೌಲ್ ಅಲ್ಲಿ ಒಂದ್ ಐಟಮ್ ಇಟ್ಟಿರ್ತಾರೆ, ಕೆಳಗ್ ಬಿದ್ದುಬಿಟ್ಟು ಹೊಡೆದೋಗ್ಬಿಡುತ್ತೆ. ಅವಾಗ ಇದ್ ನೋಡ್ತಿರ್ಬೇಕಾದ್ರೆ ಒಂದ್ ಅಜ್ಜಿ ಬಂದ್ಬಿಟ್ಟು, ಅಯ್ಯೋ ಯಾಕೆ ಈ
ತರ ಮಾಡ್ತೀರಾ ನಂಗೆ ಗೊತ್ತಿಲ್ಲ, ಇಲ್ಲಿ ಬಂದ್ಬಿಟ್ಟು ಜನ ಎಲ್ಲ ಹಾಳು ಮಾಡ್ತಾರೆ ಅನ್ಕೊಂಡ್ ಗೊಣಗಾಡ್ತಿರುತ್ತೆ. ಆಗ ಹೀರೋನ್ ಹೇಳ್ತಾಳೆ, ಸಾರಿ ಅಜ್ಜಿ ನಾವು ಬೇಕು ಅಂತ ಮಾಡ್ಲಿಲ್ಲ, ಗಾಡಿ ಪಾರ್ಕ್ ಮಾಡ್ಬೇಕಾದ್ರೆ ಹಿಂಗ ಆಗೋಯ್ತು ಅಂತ ಅನ್ಬೇಕಾರೆ ಈ ಅಜ್ಜಿ ಇದೆಯಲ್ಲ ಒಂದ್ ಸ್ವಲ್ಪ ವಿಯರ್ಡ್ ಆಗಿ ಮಾತಾಡುತ್ತೆ. ವಿಯರ್ಡ್ ಆಗಿ ಅಂದ್ರೆ ಒಂದ್ ವಿಷಯನ ಹೇಳುತ್ತೆ, ಅದನ್ನ ಅರ್ಥ ಆಗ್ದಂಗೆ ಹೇಳುತ್ತೆ, ಆ ತರ ಮಾತಾಡ್ತಿದೆ. ಹಂಗ್ ಮಾತಾಡ್ತಿರ್ಬೇಕಾರೆ ಸರಿ ಅಂತ ಅನ್ಬಿಟ್ಟು, ನೋಡು ನನ್ಗೆ ಯಾರೋ ಗೊತ್ತಿರೋರು ನೀರೊಳಗೆ ಹೋದ್ರು, ಅವ್ರು ವಾಪಸ್ ಬರ್ಲಿಲ್ಲ ಅನ್ಕೊಂಡು ಏನೇನೋ ಹೇಳುತ್ತೆ. ಆಗ ಏನಜ್ಜಿ ಏನಾಯ್ತು ಅಂತ ಕೇಳಿದ್ರೆ, ನೋಡು ಈಗ ಇದನ್ನೆಲ್ಲ ಹೊಡೆದಾಕಿ ಕೆಳಗೆ ಬೀಳ್ಸಿದ್ರಲ್ಲ, ನೀವೇ ಎತ್ತಿಡ್ಬೇಕು ಅಂತ ಹೇಳ್ತಾರೆ. ಸರಿ ಅಷ್ಟೇ ತಾನೇ ಅಂದ್ಬಿಟ್ಟು ಎಲ್ಲ ಎತ್ತಿಡ್ತಿರ್ತಾರೆ. ಒಬ್ರೊಬ್ರು ಒಂದೊಂದ್ ಕಲ್ಲು ಎತ್ತಿಡ್ಬೇಕಾರೆ ಹೀರೋಯಿನ್ ಬಂದ್ಬಿಟ್ಟು ಒಂದ್ ಕಲ್ಲು ಎತ್ತಿರ್ತಿರ್ತಾಳೆ. ಸಡನ್ ಆಗಿ ಒಂದ್ ಕೈ ಬಂದ್ಬಿಟ್ಟು ಅವಳ ಕೈ ಹಿಡ್ಕೊಳ್ಳೋದ, ಅವಳು ಇಮ್ಯಾಜಿನೇ ಮಾಡಿರಲ್ಲ, ಅದು ಭಯ ಆಗ್ಬಿಡುತ್ತೆ ಅವಳಿಗೆ. ಆಮೇಲೆ ಸಡನ್ ಕಣ್ ಮುಚ್ಬಿಟ್ಟು ಹಿಂಗ್ ಬಿಟ್ರೆ ಅದೆಲ್ಲ ನಾರ್ಮಲ್ ಆಗಿರುತ್ತೆ, ಒಂಥರ ಇಲ್ಯೂಷನ್ ತರ ಬಂದೋಗಿರುತ್ತೆ. ಇದ್ ನೋಡ್ಬಿಟ್ಟು ಸ್ವಲ್ಪ ಗಾಬರಿ ಬಿಟ್ಬಿಡ್ತಾಳೆ. ಆದ್ರೆ ಈ ಅಜ್ಜಿ ಮಾತ್ರ ಒಂದ್ ಸ್ಮೈಲ್ ಕೊಡುತ್ತೆ. ಮೋಸ್ಟ್ಲಿ ಅಜ್ಜಿಗೆ ಅದು ಗೊತ್ತಾಯ್ತು ಅನ್ಸುತ್ತೆ. ಅದಾದ್ಮೇಲೆ ನನ್ ಕೆಲ್ಸ ಮುಗೀತು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಡುತ್ತೆ. ಹೀರೋಯಿನ್ ಹೇಳ್ತಾಳೆ, ಸರಿ ಬಂದಿರೋ ಕೆಲಸ ಸ್ಟಾರ್ಟ್ ಮಾಡಿ, ತುಂಬಾ ಲೇಟ್ ಆಗೋದ್ ಬೇಡ, ನಾವು ಬಂದಿರೋದ್ ಮುಗಿಸ್ಕೊಂಡ್ ಬೇಗ ಹೋಗ್ಬಿಡಮ್ಮ, ಈ ಜಾಗ ಯಾಕೋ ಸರಿ ಇಲ್ಲ ಅಂತ ಫೀಲ್ ಆಗ್ತಿದೆ ಅಂತ ಹೇಳ್ತಾಳೆ. ಆಮೇಲೆ ಒಂದ್ ವೈಟ್ ಕಲರ್ ಬಾಕ್ಸ್ ಇರುತ್ತೆ, ಅದ್ ಏನು ಅಂತ ಹಿಡ್ಕೊಂಡು ಹೀರೋಯಿನ್ ಚೆಕ್ ಮಾಡಕ್ ಹೋದ್ರೆ ಫುಲ್ ಒಂಥರ ಹುಳ ತರ ಇರುತ್ತೆ. ಅದ್ ನೋಡ್ಬಿಟ್ಟು ಎದ್ರಕೊಂಡು ಕೆಳಗ್ ಬಿಟ್ಬಿಡ್ತಾಳೆ. ಆಗ ಕ್ಯಾಮ್ರಾ ಮ್ಯಾನ್ ಹುಡುಗ ಇರ್ತಾನೆ, ಅವ್ನು ಬಂದ್ಬಿಟ್ಟು, ಸಾರಿ ಮೇಡಮ್ ನಾವ್ ಹೇಳ್ಬೇಕಿತ್ತು, ಇಲ್ಲಿ ಲೇಕ್ ಇದೆ ಅಂತ ವಿಷಯ ಕೇಳಿದ್ದೆ, ಮೀನ್ ಹಿಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಫ್ರೀ ಟೈಮ್ಲಿ ಸ್ವಲ್ಪ ಈ ಹುಳಗಳು ತಂದೆ, ನೀವ್ ಹೇಳಲಿಲ್ಲ ಸಾರಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಈ ಕಡೆ ಆ ಡ್ರೈವರ್ ಇನ್ನೊಂದು ಅಸಿಸ್ಟೆಂಟ್ ಹುಡುಗಿ ಇರ್ತಾಳಲ್ಲ, ಅವರಿಬ್ರು ಕೂತ್ಕೊಂಡು ಈ ಬಲೂನ್ ತರ ಇರೋ ಈ ಬೋಟ್ ಗೆ ಏರ್ ಹೊಡಿತಾ ಇರ್ತಾರೆ. ಏನ್ ಮಾಡ್ತಿದೀರ ಅಂತ ಬಂದ್ ಕೇಳಿದ್ರೆ, ಇಲ್ಲಿ ಹೋಗ್ಬಿಟ್ಟು ಬೋಟ್ ಯೂಸ್ ಮಾಡ್ಬೋದಲ್ಲ ಅಂತ ಹೇಳ್ತಿರ್ತಾರೆ. ಆಗ ಅವಳು ಬೈತಾಳೆ, ಬಂದ್ರೆ ಕೆಲಸ ನೋಡೋದ್ ಬಿಟ್ಬಿಟ್ಟು ಈ ತರ ಟೈಮ್ ಪಾಸ್ ಮಾಡ್ತಿದಾರ, ನೀವು ಮಾಡೋದೆಲ್ಲ ಮಾಡ್ಬಿಟ್ಟು ಏನಾರ ಮಾಡ್ಕೊಂಡ್ ಸೈರಿ, ನಾ ಏನು ಕೇಳಲ್ಲ, ಫಸ್ಟ್ ಕೆಲಸ ಮುಗಿಸಿ ಅಂತ ಹೇಳ್ತಾಳೆ. ಆಮೇಲೆಲ್ಲ ಶೂಟ್ ಮಾಡಕ್ಕೆ ರೆಡಿ ಮಾಡ್ಕೊತಾ ಇದಾರೆ. ಅಲ್ಲಿ ಸ್ವಲ್ಪ ಊರಿಂದ ಆಚೆ ಇರೋದ್ರಿಂದ ನೆಟ್ವರ್ಕ್ ಸಿಗ್ತಾ ಇರಲ್ಲ. ಅಯ್ಯೋ ನೆಟ್ವರ್ಕ್ ಇಲ್ಲ ಅಂತ ಯೋಚನೆ ಮಾಡ್ಬೇಕಾರೆ ಆ ಸೀನಿಯರ್ ಅಂತ ಹೇಳ್ತಿರ್ಲಲ್ಲ, ಆ ಕ್ಯಾರೆಕ್ಟರ್ ಅಲ್ಲಿಗೆ ಬಂದ್ಬಿಟ್ಟು ಸಡನ್ ಆಗಿ ಬರ್ತಾನೆ. ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಯಾಕಂದ್ರೆ ಸ್ವಲ್ಪ ಊರಿಂದ ಆಚೆ ಇದೆ, ಅದಕ್ಕೆ ಸ್ವಲ್ಪ ಟೆಕ್ನಿಕ್ ಇದೆ, ನಾ ತೋರಿಸ್ತೀನಿ ಅಂದ್ಬಿಟ್ಟು ಅದು ವೈಫೈ ಸಿಗ್ನಲ್ ಬರೋಂಥದ್ನ ತಗೊಂಡೋಗ್ಬಿಟ್ಟು ನೀರ್ ಹತ್ರ ಹೋಗಿ ನಿಂತ್ಕೊಂತಾನೆ. ಇವಾಗ ಚೆಕ್ ಮಾಡು ಅಂದ್ರೆ ಕರೆಕ್ಟ್ ಆಗಿ ನೆಟ್ವರ್ಕ್ ಬಂದ್ಬಿಡುತ್ತೆ. ಎಲ್ಲಾರ್ಗು ಶಾಕಿ ಆಗ್ಬಿಡುತ್ತೆ, ಇವ್ನಿಗೆ ಇಷ್ಟೊಂದ್ ಚೆನ್ನಾಗಿ ಗೊತ್ತು ಅಂತ. ಹೀರೋನ್ ಹೋಗ್ಬಿಟ್ಟು ಮಾತಾಡಿಸ್ತಾಳೆ, ಈ ಸೀನಿಯರ್ ನಿಮ್ಗೆ ಏನಾಯ್ತು, ನಿಮ್ಗೆ ಹುಷಾರಿಲ್ಲ ಅಂತ ಕೇಳ್ದೆ, ನಾನು ಅಷ್ಟೊಂದು ಮೆಸೇಜ್ ಮಾಡಿದೆ, ನೀವ್ ಯಾವ್ದಕ್ಕೂ ರಿಪ್ಲೈ ಮಾಡ್ಲಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆಲ್ಲ ನಾ ಆನ್ಸರ್ ಮಾಡ್ತೀನಿ, ನಿಮ್ದು ಏನ್ ಶೂಟ್ ಇದೆಯೋ ಎಲ್ಲಾನು ಮುಗಿಸ್ಕೊಳ್ಳಿ, ಆಮೇಲೆ ಆನ್ಸರ್ ಮಾಡ್ತೀನಿ ಎಲ್ಲದಕ್ಕೂ ಅಂತ ಹೇಳ್ತಾನೆ. ಆಮೇಲೆ ಹಂಗೆ ಸೀನ್ ಕಟ್ ಆಗುತ್ತೆ. ಈ ಕಡೆ ಡ್ರೈವರ್ ಹುಡ್ಗ ಇರ್ತಾನಲ್ಲ, ಅವ್ನ್ ಏನೋ ಮಾತಾಡ್ತಿರ್ತಾನೆ, ಅವ್ರ ವೈಫ್ ತೀರೋದ್ರಂತೆ, ಅವ್ರು ಸ್ವಲ್ಪ ಬೇಜಾರಿರ್ಬೇಕು ಅಂತ ಯಾರ್ದೋ ಬಗ್ಗೆ ಹೇಳ್ತಾ ಇರ್ತಾನೆ. ಹೌದಾ ಅಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಅಸಿಸ್ಟೆಂಟ್ ಹುಡ್ಗಿ ಇರ್ತಾಳಲ್ಲ, ಅವಳ ಕೆಳಗಡೆ ನೋಡ್ತಾಳೆ, ಇದ್ಯಾವ್ದೋ ಒಂದ್ ಗ್ರೇವ್ ಇರುತ್ತೆ, ಅಂದ್ರೆ ಊತಾಕಿದ್ದಾರೆ, ಬಟ್ ಒಂದು ಸಾವತ್ರ ಇದೀನಿ ಅಂತಾನು ನೋಡ್ದೆ, ಕಾಲಲ್ಲಿ ಮುಟ್ಕೊಂಡು ಅದನ್ನು ಫೋಟೋ ತಕೊಂತ ಇರ್ತಾಳೆ. ಒಂಚೂರು ಕೂಡ ಅದಕ್ಕೆ ಮರ್ಯಾದೆನೇ ಕೊಡಲ್ಲ. ಇವಳಿಗೆ ತಲೆ ನೋಡ್ತಿರೋದು ಈ ಹಾರರ್ ಚಾನಲ್ಗೆ ಒಳ್ಳೆ ಕಾಂಟೆಂಟ್ ಬೇಕು ಅಂತ, ಬಟ್ ಇಲ್ಲಿ ಕ್ಯಾಮ್ರಾ ಫೋಕಸ್ ಆಗ್ತಿರ್ಬೇಕಾರೆ ಯಾರೋ ಒಬ್ಬ ಇನ್ನೊಂದ್ ಪರ್ಸನ್ ನ ಫೋಕಸ್ ಮಾಡ್ತಿರ್ತೆ. ಮೋಸ್ಟ್ಲಿ ದೆವ್ವನೇ ಇರ್ಬೇಕು, ಅದು ಇನ್ನೇನೋ ಹತ್ರ ಬರ್ಬೇಕು, ಅಷ್ಟಲ್ಲಿ ಯಾರೋ ಬಂದು ಹಿಂದೆ ಎದುರಿಸ್ಬಿಡ್ತಾರೆ. ಅದಾದ್ಮೇಲೆ ಈ ಕ್ಯಾಮ್ರಾ ಮ್ಯಾನ್ ಅಲ್ಲಿ ಒಬ್ಬ ಬ್ರದರ್ ಒಬ್ಬ ಇರ್ತಾನೆ, ಅವನ ಹತ್ರ ಈ 360 ಕ್ಯಾಮ್ರಾನ ಕೊಟ್ಬಿಟ್ಟು ನಡ್ಕೊಂಡು ಹೋಗಕ್ ಕೇಳ್ತಾರೆ. ಏನಕ್ಕೆ ಅಂದ್ರೆ ಆ ಜಾಗದಲ್ಲಿ ಕಾರು ಹೋಗಕ್ಕಾಗಲ್ಲ, ಸೊ ಅದರಿಂದ ಮನುಷ್ಯನ ಹೋಗ್ಬಿಟ್ಟು ಎಲ್ಲ ರೆಕಾರ್ಡ್ ಮಾಡಕ್ಕೆ ಹೇಳ್ತಾರೆ. ಅವನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ಇವರು ಸಿಸ್ಟಮ್ ನಿ ಕೂತ್ಕೊಂಡು ಮಾನಿಟರ್ ಮಾಡ್ತಾರೆ. ಅವಾಗ ಹೀರೋಯಿನ್ ನೋಡ್ತಾ ಒಂದು ಬ್ಲಾಕ್ ಕಲರ್ ಶಾಡೋ ಕಾಣುತ್ತೆ, ಅದ್ ನೋಡ್ಬಿಟ್ಟು ಅವಳಿಗೆ ಭಯ ಆಗ್ಬಿಡುತ್ತೆ. ಅದನ್ನ ಅವನ ಹತ್ರ ಹೇಳಿದ್ರೆ ಅವನ್ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾನೆ, ಇವಳಿಗೆ ಇಮ್ಯಾಜಿನೇಷನ್ ಯಾವ್ದೋ ಬಂದಿರ್ಬೋದು ಅಂತ. ಅಲ್ಲಿ ಬೇಡ ಹೋಗೋದ್ ಬೇಡ ವಾಪಸ್ ಬಂದ್ಬಿಡು ಅಂತ ಹೇಳಿದ್ರು ಅವ್ನ್ ಕೇಳಲ್ಲ. ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಹೋಗ್ತಾ ಅವನ್ಗೆ ಗೊತ್ತಾಗುತ್ತೆ ಯಾವ್ದೋ ಒಂದು ಒಬ್ಬ ಪರ್ಸನ್ ಇಲ್ಲಿ ಓಡಾಡ್ತಾ ಇದ್ದಾನೆ ಅಂತ. ಅಂದ್ರೆ ಆ ನೀರ್ ಹತ್ರ ಒಂದು ರಿಫ್ಲೆಕ್ಷನ್ ಕಾಣುತ್ತೆ. ಸರಿ ಅಂತ ಅಂದ್ಬಿಟ್ಟು ಹತ್ರ ಹೋಗಿ ಚೆಕ್ ಮಾಡಿದ್ರೆ ಇವ್ನ್ ಮೂವ್ ಆದಾಗ್ಲೂ ಆ ನೀರು ಅಲ್ಲಾಡಲ್ಲ. ಸರಿ ಇಲ್ಲಿ ಯಾರು ಇಲ್ವೇನೋ ಅಂತ ಅನ್ಕೊಂಡು ಸುಮ್ನ ಆಗ್ಬಿಡ್ತಾನೆ. ಆಮೇಲೆ 360 ಕ್ಯಾಮ್ರಾ ಅಲ್ವಾ, ಎಲ್ಲಾ ಕಡೆನೂ ರೆಕಾರ್ಡ್ ಮಾಡ್ತಿರುತ್ತೆ. ಅವ್ನ್ ಹಿಂದ್ಗಡೆದು ಹೀರೋನ್ಗೆ ಕಾಣುತ್ತೆ ಚೆನ್ನಾಗಿ. ಆ ಕ್ಯಾಮ್ರಲ್ಲಿ ಇವನ್ ತರನೇ ಇರೋ ಇನ್ನೊಬ್ಬ ಪರ್ಸನ್ ಅವ್ನ ಹತ್ರ ಬರ್ತಿರಂಗ್ ಕಾಣುತ್ತೆ. ಇದ್ ನೋಡ್ಬಿಟ್ಟು ಹೀರೋನ್ ಭಯ ಆಗ್ಬಿಟ್ಟು ವಾರ್ನ್ ಮಾಡ್ತಾಳೆ ವಾಕಿ ಟಾಕಿಲಿ, ಹಿಂದೆ ಯಾರೋ ಬರ್ತಾರ ನೋಡು ಅಂತ. ಇವ್ನ್ಗೆ ಇರಿಟೇಟ್ ಆಗ್ಬಿಡುತ್ತೆ, ಇವಳು ಯಾವಾಗ್ಲೂ ಇದ್ದೇ ಹೇಳ್ತಾವಳೆ ಅಂದ್ಬಿಟ್ಟು ವಾಕಿ ಟಾಕಿನ ಆಫ್ ಮಾಡ್ಬಿಡ್ತಾನೆ. ಆಮೇಲೆ ಅವನು ಸರಿ ಇವಳು ಕೊಣತಾಳೆ ಅಂತ ಹಿಂಗೆ ನೋಡ್ಬೇಕಾರೆ ಸಡನ್ ಆಗಿ ಮೇಲ್ಗಡೆಯಿಂದ ಒಂದ್ ತಲೆ ಪೀಸ್ ಬಂದ್ಬಿಟ್ಟು ಅವನ್ ಮೇಲೆ ಬೀಳುತ್ತೆ. ಅದ್ ಗಾಬ್ರಿಲಿ ನೀರೊಳಗೆ ಬಿದ್ದ್ಬಿಡ್ತಾನೆ. ಇವರು ಕ್ಯಾಮ್ರಾ ರೆಕಾರ್ಡ್ ಆಗಿರ್ತಲ್ಲ, ಸರಿ ಅಂದ್ಬಿಟ್ಟು ಹುಡಿಕೊಂಡ್ ಬರ್ತಾರೆ ಅವನ್ನ ನೋಡಕ್ಕೆ. ಅಲ್ಲಿ ಹತ್ರ ಬಂದಾಗ ಹೀರೋಯಿನ್ ಆ ಲೇಕ್ ಹತ್ರ ನೋಡ್ತಾಳೆ, ಅಲ್ಲಿಗೆ ಒಂದ್ ಕೂದ್ಲು ಮಾತ್ರ ತಲೆ ಕೂದ್ಲು ತೇಲ್ತಾ ಇರುತ್ತೆ. ಇದ್ ನೋಡಿದಕ್ಕೆ ಇವಳಿಗೆ ಭಯ ಆಗ್ತಿರುತ್ತೆ. ಹತ್ರ ಹೋಗೋಣ ಅಂತ ಹೋಗಕ್ ಹೋದ್ರೆ ಈ ಬ್ರದರ್ ಇದನ್ನಲ್ಲ, ಅವನು ಅದನ್ನ ಮುಟ್ಟಕ್ ಬಿಡಲ್ಲ. ಬೇಡ ಹೋಗ್ಬೇಡ ಅಂತ
ಅನ್ಕೊಂಡು ತುಂಬಾ ಎದುರ್ಕೋತಾ ಇರ್ತಾನೆ. ಆ ಕ್ಯಾಮ್ರಾ ಅಲ್ಲಿ ರೆಕಾರ್ಡ್ ಆಗಿದೆಯಲ್ಲ, ಸೊ ಅದನ್ನ ವಿಡಿಯೋನ ಫುಟೇಜ್ ಚೆಕ್ ಮಾಡೋಣ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ. ಆ ಫುಟೇಜ್ ಮೇಲ್ಗಡೆ ಇರುತ್ತೆ, ಅದು ಮರದ ಮೇಲೆ ಯಾರೋ ಇಟ್ಬಿಟ್ಟು ಹೋದಂಗ್ ಇರುತ್ತೆ. ಇದೇಂಗ್ ಇಲ್ಲಿಗೆ ಹೋಯ್ತು ಅಂತ ಯೋಚನೆ ಮಾಡ್ಬೇಕಾರೆ ಆ ಸೀನಿಯರ್ ಇರ್ತಾನಲ್ಲ, ಅವ್ನು ಹೋಗ್ಬಿಟ್ಟು ಅದನ್ನ ಎತ್ಕೊಂಡ್ ಬರ್ತಾನೆ. ಅದ್ ಜಸ್ಟ್ ಒಂದು ವಿಗ್ ಆಗಿರುತ್ತೆ ಅಷ್ಟೇ. ಬಟ್ ಅವ್ನ್ ಹಿಂಗೆ ಒದರ್ದಾಗ ಒಳಗಡೆಯಿಂದ ಒಂದ್ ಬೌಲ್ ಬಿದ್ದಿ ಹೊಡೆದೋಗುತ್ತೆ. ಆ ಬೌಲ್ ಅಲ್ಲಿ ರೈಸ್ ಇರುತ್ತೆ. ಇದ್ ನೋಡಕ್ ಸ್ವಲ್ಪ ವಿಯರ್ಡ್ ಆಗಿರುತ್ತೆ, ಏನೋ ರಿಚುವಲ್ ಮಾಡ್ದಂಗ್ ಇರುತ್ತೆ. ಇದ್ ನೋಡ್ಬಿಟ್ಟು ಸ್ವಲ್ಪ ಎಲ್ಲ ಎದ್ರುಕೊಂತಾರೆ. ಬಟ್ ಆದ್ರೆ ಆ ಸೀನಿಯರ್ ಇದ್ದಾನಲ್ಲ, ಅವನು ರೇಗಿಸ್ತಾ ಇರ್ತಾನೆ, ಇದಕ್ಕೆಲ್ಲ ಹೋಗಿ ಎದ್ರುಕೊಂಡ ಅಂತ. ರೈಸ್ ಬೌಲ್ ಎಲ್ಲ ಬಿದ್ದಾಗ ಆ ಪಕ್ಕದಲ್ಲ ಹುಡುಗಿ ಇರ್ತಾಳೆ, ಯೂಟ್ಯೂಬರ್, ಅವಳು ಹೇಳ್ತಾಳೆ, ಈ ತರ ವಿಷಯಗಳನ್ನ ತುಂಬಾ ನೋಡಿದೀನಿ, ಹಿಂಗ್ ಮಾಡೋರು ಅಂದ್ರೆ ಏನೋ ಒಂದು ಡಾರ್ಕ್ ಕೈಂಡ್ ಆಫ್ ರಿಚುವಲ್ ಇದು, ಯಾಕೋ ಏರಿಯಾ ಸರಿ ಇಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾಳೆ. ಇದ್ ನೋಡಿದಾಗ ಹೀರೋನ್ಗೆ ಸ್ವಲ್ಪ ಗಾಬರಿ ಆಗ್ಬಿಡುತ್ತೆ. ಅವ್ನ್ ಮ್ಯಾನೇಜರ್ ಫೋನ್ ಮಾಡ್ಬಿಟ್ಟು ಕೇಳ್ತಾಳೆ, ನಾವ್ ಇನ್ನೊಂದ್ ದಿನ ಬಂದ್ಬಿಟ್ಟು ಇದನ್ನ ರೆಕಾರ್ಡ್ ಮಾಡ್ಬೋದಾ ಅಂತ. ಅದಕ್ಕೆ ಅವನು ಬೇರೆ ಮಾತಾಡಲ್ಲ, ನೀವು ಮಾಡೋದ್ ಮಾಡ್ಕೊಳ್ಳಿ, ಬಟ್ ಆದ್ರೆ ನೀವ್ ಏನಾರ ಅಲ್ಲಿ ಬಂದ್ಬಿಟ್ರೆ ನಿಮ್ ಕೆಲ್ಸದಿಂದ ತೆಗೆದ್ಬಿಡ್ತೀನಿ ಅಂತ ಎದುರಿಸ್ಬಿಡ್ತಾನೆ. ಸೊ ಇವಾಗ ಏನು ಮಾಡಕ್ಕಾಗಲ್ಲ, ಕೆಲ್ಸ ಬೇಕಲ್ಲ, ಅದರಿಂದ ವಾಪಸ್ ಬಂದ್ಬಿಟ್ಟು ರೆಕಾರ್ಡ್ ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂತಾರೆ. ಈಗ ಐಟಮ್ ಬೇರೆ ಇಲ್ಲ, ಕ್ಯಾಮ್ರಾ ಬೇರೆ ಹೋಗ್ಬಿಡ್ತು, ಅದಕ್ಕೆ ಇನ್ನೊಂದ್ ಕ್ಯಾಮ್ರಾ ಬರುತ್ತೆ ಅಂದ್ಬಿಟ್ಟು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ. ಆ ಕ್ಯಾಮ್ರಾನ ಇವ್ನ್ ಎಕ್ಸ್ ಇದನ್ನಲ್ಲ, ಹೀರೋಯಿನ್ ಎಕ್ಸ್, ಅವ್ನ್ ಬಂದು ತಗೊಂಡ್ಬಂದ್ ಕೊಡಕ್ಕೆ ಅಂತ ಅವ್ನ್ ಬರ್ತಾ ಇರ್ತಾನೆ. ಅದಲ್ಲದೆ ಈ ಕಡೆ ಇವರೆಲ್ಲ ಮತ್ತೆ ರೆಕಾರ್ಡ್ ಮಾಡಕ್ ರೆಡಿ ಆದ್ರು ಆ ಬ್ರದರ್ ಇದ್ದಾನಲ್ಲ, ಅವನ್ಗೆ ಸ್ವಲ್ಪ ಭಯ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಒಂದು ತಲೆ ಪೀಸ್ ಬಂದ್ಬಿಟ್ಟು ಅವ್ನ ಮೇಲೆ ಬಿದ್ದಿರುತ್ತೆ, ಅವ್ನ್ ಕಣ್ಣರೇ ನೋಡಿರ್ತಾನೆ, ಅದರಿಂದ ಅವ್ನ್ ಗಾಬರಿ ಪಡ್ತಿರ್ತಾನೆ. ಅದಲ್ಲದೆ ಈ ಫೋಟೋ ಎಲ್ಲ ಕ್ಲಿಕ್ ಆದ್ಮೇಲೆ GPS ಡಿವೈಸ್ ಇರುತ್ತೆ, ಅಂದ್ರೆ ಆ ಟೈಮ್ಗೆ ಕರೆಕ್ಟ್ ಫೋಟೋ ಕ್ಲಿಕ್ ಆಗಿದ್ದೆ ಅದು ಡೈರೆಕ್ಟ್ ಅಪ್ಲೋಡ್ ಆಗುತ್ತೆ ಗೂಗಲ್ ಮ್ಯಾಪ್ಸ್ಗೆ ಅಂತ. ಅದರ ಜಾಗೆ ಆ ಡಿವೈಸ್ ಬೇರೆ ಅವ್ನು ತೀರ್ಸ್ಬಿಟ್ಟಿದ್ದಾನೆ, ಅದನ್ನ ಹುಡುಕ್ಬೇಕು ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡು ಹುಡ್ಕಕ್ ಹೋಗ್ತಾರೆ. ಆ ಕರೆಕ್ಟ್ ಆಗಿ ಹೀರೋಯಿನ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಅವ್ನ ಎಕ್ಸ್ ಇಂದ ಫೋನ್ ಮಾಡ್ಬಿಟ್ಟು ನಾನೆಲ್ಲ ಕ್ಯಾಮ್ರಾಸ್ ತಗೊಂಡ್ ಬರ್ತಾ ಇದೀನಿ ನಾನೇ ಅಂತ ಹೇಳ್ತಾನೆ. ಅವಾಗ ಇವಳು ಹೇಳ್ತಾಳೆ, ಸೀನಿಯರ್ ಕೂಡ ಇಲ್ಲೇ ಇದಾರೆ, ಅವ್ರು ಹೆಂಗ್ ಬಂದ್ರು ಗೊತ್ತಿಲ್ಲ, ಬಟ್ ಅದು ಸಡನ್ ಆಗಿ ಬಂದ್ರು ಹೆಲ್ಪ್ ಮಾಡಕ್ಕೆ ಅಂತ ಅನ್ಬಿಟ್ಟು ಹೇಳ್ಬೇಕಾರೆ ಹೌದಾ ಅಂದ್ಬಿಟ್ಟು ಅವ್ನ್ ಫೋನ್ ಕಟ್ ಮಾಡ್ಬಿಡ್ತಾನೆ. ಈ ಕಡೆ ನೋಡಿದ್ರೆ ಸಡನ್ ಆಗಿ ಬಂದ್ಬಿಟ್ಟು ಆ ಸೀನಿಯರ್ ಎದುರಿಸ್ಬಿಡ್ತಾನೆ. ಅದ ಎಲ್ಲೋಗಿದ್ರೆ ಮಾಯನ ಆಗ್ಬಿಟ್ರಲ್ಲ ಸಡನ್ ಆಗಿ, ಅಂದ್ರೆ ಎಲ್ಲೂ ಇಲ್ಲ ಅನ್ಬಿಟ್ಟು ಏನೋ ಸ್ವಲ್ಪ ಮಾತ್ ನಂಗೆ ಚೇಂಜ್ ಮಾಡ್ತಾನೆ. ಸರಿ ಏನಾಯ್ತು ನಿಮ್ಗೆ ಅಂದಾಗ, ಏನಿಲ್ಲ, ಇಲ್ಲಿ ಫಸ್ಟ್ ಟೈಮ್ ಬಂದಾಗ ಅವ್ನ್ ಕಲ್ಲಿಟ್ಬಿಟ್ಟು ಒಂದು ವಿಶ್ ಕೇಳಿದ್ದೆ, ಅದ್ ನನ್ ಕಂಪ್ಲೀಟ್ ಆಗೋಯ್ತು ಅಂತ ಅವ್ನು ಹೇಳ್ತಾನೆ. ಅವ್ನ್ ಏನ್ ಮಾತಾಡ್ತಾವನೆ ಅಂತ ಹೀರೋನ್ಗೆ ಅರ್ಥನೇ ಆಗಲ್ಲ. ಆಮೇಲೆ ಅವ್ರಿಬ್ರು ಬರ್ತಾರೆ, ಆ ಅಣ್ಣ ತಮ್ಮ ಇಬ್ರು ಬಂದ್ಬಿಟ್ಟು ಆ GPS ಡಿವೈಸ್ ಸಿಕ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅವ್ ಮತ್ತೆ ಇವನು ಸೀನಿಯರ್ ಅದ್ರ ಜೊತೆ ಹೋಗ್ಬಿಟ್ಟು ನಡಿ ನನಗೆ ತೋರ್ಸು ನಾನು ಹುಡ್ತೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ತುಂಬಾ ನೀರಲ್ಲೇ ಇತ್ತು ಅಂದ್ರೆ ಹೋಗ್ಬಿಡುತ್ತೆ, ಇವ್ರು ತೆಗಿಯೋ ಫೋಟೋ ಏನಕ್ಕೂ ಯೂಸ್ ಇಲ್ಲ. ಅದಾದ್ಮೇಲೆ ನೈಟ್ ಆಗಕ್ಕಿನ್ ಮುಂಚೆ ಈ ಯೂಟ್ಯೂಬರ್ ಹುಡ್ಗಿ ಇದ್ದಾಳಲ್ಲ, ಅವಳು ಏನ್ ಮಾಡಿರ್ತಾಳೆ, ಒಂದ್ ಕ್ಯಾಮ್ರಾ ತಂದಿರ್ತಾರೆ ಡಿಫ್ರೆಂಟ್ ಆಗಿರೋದು. ಆ ಕ್ಯಾಮ್ರಾ ಏನ್ ಮಾಡುತ್ತೆ, ಈ ಕಣ್ಣಿಗೆ ಕಾಣದೆ ಇದ್ನೆಲ್ಲ ಸೆನ್ಸ್ ಮಾಡ್ಬಿಟ್ಟು ಮಾರ್ಕ್ ಮಾಡ್ಕೊಡುತ್ತೆ, ಅಂದ್ರೆ ಸ್ಟಿಕ್ಕಿ ಮ್ಯಾನ್ ತರ ಆ ತರ ಮಾರ್ಕ್ ಮಾಡ್ಕೊಡುತ್ತೆ. ಆ ತರ ಕ್ಯಾಮ್ರಾ ತಂದ್ಬಿಟ್ಟು ಯೂಸ್ ಮಾಡ್ತಾ ಇರ್ತಾಳೆ. ನಾ ಇಲ್ಲಿರೋ ದೆವ್ವನೆಲ್ಲ ಹುಡುಕ್ತೀನಿ, ರೆಕಾರ್ಡ್ ಮಾಡ್ಬಿಟ್ಟು ಯೂಟ್ಯೂಬ್ ಹಾಕ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅವಳು ತುಂಬಾ ಹುಡುಕ್ತಾ ಇರ್ತಾಳೆ, ಬಟ್ ಆದ್ರೆ ಆ ಕ್ಯಾಮ್ರಲ್ಲಿ ಇನ್ನು ಯಾವ್ದೇ ರೀತಿ ಗೋಸ್ಟ್ ಕ್ಯಾಪ್ಚರ್ ಆಗಿರಲ್ಲ. ಅವಳಿಗೆ ಅದೊಂಥರ ಟೆನ್ಷನ್ ಆಗ್ತಾ ಇರುತ್ತೆ, ಇಲ್ಲಿ ಬಂದು ಏನು ಯೂಸ್ ಇಲ್ಲ ಅಂತ. ಅದಲ್ದೆ ಹೀರೋಯಿನ್ ಬೇರೆ ಟೆನ್ಷನ್, ಯಾಕಂದ್ರೆ ಇವ್ರು GPS ಡಿವೈಸ್ ಹುಡುಕ್ತೀನಿ ಅಂತ ಹೋದವರು ಕಾಣಿಸ್ತಾನೆ ಇಲ್ಲ, ತುಂಬಾ ಹೊತ್ತಾಯ್ತು ಬಂದಿಲ್ಲ ಅಂದ್ಬಿಟ್ಟು ಸೀನಿಯರ್ಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿದ್ದು ಅವ್ನು ಪಿಕ್ ಮಾಡಲ್ಲ, ಬಟ್ ಆದ್ರೆ ಆ ಫೋನ್ ರಿಂಗ್ ಟೋನ್ ಮಾತ್ರ ಕೇಳ್ತಾ ಇರುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಆ ಹುಡ್ಗಿನ್ ಕರೀದ ಹಂಗೆ ಹೋಗ್ತಾ ಇರ್ತಾಳೆ. ಇವ್ರಿಗೆಲ್ಲ ಎಲ್ಲಿಂದ ಧೈರ್ಯ ಬರುತ್ತೆ ಅಂತಾನೆ ಅದಾಗಲ್ಲ. ಅಲ್ಲಿ ಹೋಗ್ಬೇಕಾರೆ ಇನ್ನೇನ ಆಲ್ಮೋಸ್ಟ್ ರಿವರ್ ಒಳಗೆ ಹೋಗ್ಬಿಡ್ತಿದ್ಲು. ಬಟ್ ಕೆಳಗಡೆ ನೋಡಿದ್ರೆ ಒಂದ್ ಮೆಮೊರಿ ಕಾರ್ಡ್ ಸಿಗುತ್ತೆ. ಆ ಮೆಮೊರಿ ಕಾರ್ಡ್ ತಗೊಂಡು ಇವಳ ಹತ್ತ ಇಟ್ಟಿರೋ ಟ್ಯಾಬ್ ಕನೆಕ್ಟ್ ಮಾಡ್ಬಿಟ್ಟು ಅದ್ರಲ್ಲಿ ಏನಿದೆ ಅಂತ ಚೆಕ್ ಮಾಡ್ತಾರೆ. ಆ ಮೆಮೊರಿ ಕಾರ್ಡ್ ಅಲ್ಲಿ ಎಷ್ಟೊಂದು ಫೋಟೋಸ್ ಇರುತ್ತೆ, ಬಟ್ ಆದ್ರೆ ಈ ಪ್ಲೇಸ್ ತರ ಅಂತೂ ಕಾಣೋದೇ ಇಲ್ಲ. ಅದಲ್ದೆ ಆ ರಾಕ್ ಟವರ್ ಇರುತ್ತಲ್ಲ, ಅಂದ್ರೆ ಸ್ಟಾರ್ಟಿಂಗ್ಸ್ ಇಲ್ಲಿ ನೋಡ್ತಾರಲ್ಲ, ಆ ಪ್ಲೇಸ್ ಬೇರೆ ಕಡೆ ಮರದ ಮಧ್ಯದಲ್ಲಿ ಇರುತ್ತೆ. ಇವ್ರು ಎಂಟ್ರೆನ್ಸ್ ನೋಡಿರ್ತಾರೆ, ಅದನ್ನ ಇವ್ನು ಹೋಗ್ಬಿಟ್ಟು ಟಚ್ ಮಾಡ್ತಾರಂಗ್ ಕಾಣುತ್ತೆ. ಬಟ್ ಅದು ನೀಟಾಗಿ ಪ್ರಿಂಟ್ ಆಗಿಲ್ಲ, ತುಂಬಾ ಬ್ಲರಿಯಾಗಿ ಕಾಣ್ತಾ ಇದೆ. ಅದ್ ನೋಡಕ್ ಯಾವ ತರ ಕಾಣುತ್ತೆ ಅಂದ್ರೆ ಆ ಟವರ್ ನ ಡಿಸ್ಟ್ರಾಯ್ ಮಾಡಕ್ ಟ್ರೈ ಮಾಡ್ತಾರಂಗ್ ಕಾಣುತ್ತೆ. ಬಟ್ ಆದ್ರೆ ಫೋಟೋಸ್ ಮುಂದಕ್ಕೆ ಇರೋದಿಲ್ಲ. ಅದಾದ್ಮೇಲೆ ಅವಳಿಗೆ ಫೋನ್ ಕಾಲ್ ಬರುತ್ತೆ. ಅವ್ನ ಎಕ್ಸ್ ಫೋನ್ ಮಾಡಿರ್ತಾನೆ. ಅವ್ನ್ ಹೇಳ್ತಾ ಇರ್ತಾನೆ, ನೋಡು ಫಸ್ಟ್ ಕೇಳಿಸ್ಕೊ, ಆ ಸೀನಿಯರ್ಗೆ ಹುಷಾರಿರ್ಲಿಲ್ಲ, ಅವನ ಅದು ಟವರ್ ಹತ್ರ ಹೋಗ್ ಬಂದ್ ಮೇಲಿಂದ ಅವ್ನ್ ಸ್ವಲ್ಪ ವಿಯರ್ಡ್ ಆಗಿ ನಡ್ಕೊಂಡು ನೈಟ್ ಅಡ್ಮಿಟ್ ಆಗಿದ್ನಂತೆ. ಇನ್ನೊಂದ್ ವಿಷಯ ಏನ್ ಗೊತ್ತಾ, ಅವನು ಸತ್ತೋದ್ನಂತೆ, ನೈಟೇ ಹೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಇದು ಕೇಳಿದ್ದು ಇವಳಿಗೆ ಸಾಕಾಗ್ಬಿಡುತ್ತೆ, ನಂಬಕ್ಕೆ ಆಗಲ್ಲ. ಫೋನ್ ಕಟ್ ಆಗ್ಬಿಡುತ್ತೆ ಟವರ್ ಇಲ್ದೆ. ಅವಾಗ ಇವ್ಳು ಸ್ವಲ್ಪ ಯೋಚನೆ ಮಾಡ್ತಾಳೆ, ಸ್ಟಾರ್ಟಿಂಗ್ ಇಂದ ಏನಾಯ್ತು ಅಂತ. ಇದೆಲ್ಲ ಯೋಚನೆ ಮಾಡ್ಬಿಟ್ಟು ಇಲ್ಲಿರೋದ್ ಮಾತ್ರ ಅವ್ನ ಅಲ್ವೇ ಅಲ್ಲ ಅಂತ ಅನ್ಕೊಂಡು ತುಂಬಾ ಸಾಕಲ್ಲಿ ನೋಡ್ತಾ ಇರ್ತಾಳೆ. ಈಗ ಏನ್ ಮಾಡ್ಬೇಕು, ಈ ಪ್ಲೇಸ್ ಫಸ್ಟ್ ಜಾಗ ಖಾಲಿ ಮಾಡ್ಬೇಕು ಅಂತ ಅವ್ರ ಕಡೆಯವ್ರನ್ನೆಲ್ಲ ಹುಡ್ಕೊಂಡು ಹೋಗ್ತಾಳೆ. ಹಂಗೆ ನೋಡ್ಬೇಕಾರೆ ಆ ಡ್ರೈವರ್ ಆಮೇಲೆ ಕ್ಯಾಮ್ರಾ ಮ್ಯಾನ್ ಒಬ್ಬ ಇರ್ತಾನೆ, ಅವ್ರಿಬ್ರು ತೋರಿಸ್ತಾರೆ. ಅವ್ರಿಬ್ರು ಇಲ್ಲಿ ರೆಕಾರ್ಡ್ ಮಾಡೋದ್ ಬಿಟ್ಬಿಟ್ಟು ಆಟ ಆಡ್ತಾ ಇರ್ತಾರೆ. ಒಂದ್ ಚಪ್ಪೆ ಕಲ್ ತಕೊಂಡು ನೀರ್ ಕೊಡ್ಕೊಂಡು ನಿಂದೋಗುತ್ತಾ ನಂದೋಗುತ್ತಾ ಅಂತ ಹಿಂಗ್ ಎಸಿತಾನೆ. ಆ ಎಸ್ದಾಗ ತುಂಬಾ ಸೌಂಡ್ ಆಗ್ತಿರುತ್ತೆ, ಖುಷಿ ಪಟ್ಬಿಡ್ತಾನೆ ನಾನ್ ವಿನ್ ಆದೆ ಅಂತ. ಬಟ್ ಆದ್ರೆ ಅದು ಆಗ್ತಿರೋದ್ ನೋಡಿದ್ರೆ ಇನ್ನೂ ಸೌಂಡ್ ಆಗ್ತಾನೆ ಇರುತ್ತೆ. ಸಡನ್ ಆಗಿ ಹಿಂಗೆ ನೋಡ್ತಿರ್ತಾರೆ, ಮತ್ತೆ
ವಾಪಸ್ ಏನೋ ಫಾಸ್ಟ್ ಆಗಿ ಬಂದು ಅವ್ರ ಕೈಲಿ ಒಂದು ಕ್ಯಾಂಪಿಂಗ್ ಲೈಟ್ ಇಟ್ಕೊಂಡಿರ್ತಾರೆ, ಅದಕ್ ಬಂದ್ ಹೊಡಿಯುತ್ತೆ. ಅವ್ರ ಕಲ್ಲೇ ವಾಪಸ್ ಬಂತ ಅಂತ ಶಾಕ್ ಆಗಿ ನೋಡ್ಬೇಕಾದ್ರೆ ಕಲ್ಲಲ್ಲ ಒಂದ್ ಯಾವ್ದೋ ಒಂದ್ ಬರ್ಡ್ ಬಂದ್ಬಿಟ್ಟು ಹೊಡೆದಿರುತ್ತೆ. ಆ ಕತ್ಲೆ ಅದಕ್ಕೆ ಅನ್ಸಿಲ್ಲ, ಅದರಿಂದ ಈ ತರ ಆಗಿದೆ. ಎಲ್ಲ ಶಾಕ್ ಆಗ್ಬಿಡ್ತಾರೆ, ಎಲ್ಲಾರ್ಗು ಒಂಥರ ಕಲ್ಸೋಗ್ಬಿಡುತ್ತೆ ಹೇಳ್ಬೇಕು ಅಂದ್ರೆ. ಇವ್ರು ಹಿಂಗೆ ಟೆನ್ಷನ್ ನೋಡ್ಬೇಕಾದ್ರೆ ಆ ಹುಡ್ಗಿ ಇರ್ತಾಳೆ ಯೂಟ್ಯೂಬರ್, ಅವಳದು ಸಿಸ್ಟಮ್ ಇಂದ ಒಂದು ಸಿಗ್ನಲ್ ಬರುತ್ತೆ. ಆ ರೇಡಿಯೇಷನ್ ಸಿಗ್ನಲ್ ಇಂದ ಅವಳದು ವಾಕಿ ಟಾಕಿ ಕನೆಕ್ಟ್ ಆಗ್ತಿರುತ್ತೆ. ಅದ್ ಮಾತಲ್ಲಿ ನಾವ್ ಹಿಂಗೆ ಪ್ರಾಬ್ಲಮ್ ತಗೊಳಕೊಂಡಿದೀವಿ ಅಂತ ಯಾರೋ ಮಾತಾಡ್ತಾ ಇದಾರೆ. ಅವಾಗ ನೀವ್ ಎಷ್ಟ್ ಜನ ಇದ್ದೀರಾ ಅಂತ ಆ ಹುಡ್ಗಿ ಕೇಳ್ಬೇಕಾರೆ ಇವನು ನಂಬೋದಿಲ್ಲ. ಅಂದ್ರೆ ಅಣ್ಣನ್ ಕ್ಯಾರೆಕ್ಟರ್ ತಾನಲ್ಲ ಕ್ಯಾಮ್ರಾಮನ್, ಅವ್ನ್ ಬಂದ್ಬಿಟ್ಟು ಏನ್ ಮಾಡ್ತಾನೆ ಕಿತ್ಕೊಂತಾನೆ. ಅವ್ನ್ ಯಾಕೆ ನಂಬ್ತಿಲ್ಲ ಅಂದ್ರೆ ಇವ್ರು ಯಾರೋ ಪ್ರ್ಯಾಂಕ್ ಮಾಡ್ತಾವ್ರೆ ಅಂತ ತಿಳ್ಕೊಂಡು ಅವ್ರಿಗೆ ಚಾಲೆಂಜ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅವ್ನ್ ಏನೇ ಕೇಳಿದ್ರು ಒಂದೇ ಆನ್ಸರ್ ಮಾಡೋದು. ಅವನು ಒಬ್ಬ ನೀರಿಂದ ಸತ್ತೋದ, ನಾನು ಸತ್ತೋದೆ, ನಾನೇ ಆ ಪಕ್ಷಿನ ಎತ್ತಿಸ್ತಿದ್ದು ಅನ್ಕೊಂಡು ಏನೇನೋ ಬರ್ತಾ ಇರುತ್ತೆ. ಇವನ್ಗೆ ಏನ್ ಕ್ವಶನ್ ಕೇಳಿದ್ರು ಕರೆಕ್ಟ್ ಆಗಿ ಆನ್ಸರ್ ಬರಲ್ಲ. ಎಲ್ಲಾರ್ಗು ಗಾಬರಿ ಆಗ್ತಾ ಇರುತ್ತೆ. ಇಲ್ಲಿ ಹೀರೋನಿಗೆ ಸ್ವಲ್ಪ ಗಾಬರಿ ಆಗ್ಬಿಡುತ್ತೆ. ಅದ್ ಏನ್ ಮಾಡ್ತಾಳೆ, ಫಸ್ಟ್ ಅದನ್ನ ಆಫ್ ಮಾಡು, ಈಗ ಕರೆಕ್ಟ್ ಆಗಿ ಹೋಗ್ಬಿಟ್ಟು ಸೀನಿಯರ್ ಆಮೇಲೆ ಆ ಕ್ಯಾಮ್ರಾಮನ್ ನಿಮ್ ಬ್ರದರ್ ಇದಲ್ಲ ಅವನು ಕರ್ಕೊಂಡು ಬೇಗ ನಡೀರಿ ಇಲ್ಲಿಂದ ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂತಾರೆ. ಬಟ್ ಆದ್ರೆ ಆ ಸೀನಿಯರ್ ಯಾಕೆ ನಾ ಕರ್ಕೋಬೇಕು ಅಂತ ಇವಳು ಹೇಳ್ತಾಳೆ ಗೊತ್ತಿಲ್ಲ. ಆ ಪರ್ಸನ್ ಸತ್ತೋಗಿದ್ದಾನೆ ಅಂತ ಈಗಾನೇ ಗೊತ್ತಾಗಿದೆ. ಇವಳು ಏನ್ ಲೂಸ್ ಇವಳು ಅಂತ ಗೊತ್ತಿಲ್ಲಪ್ಪ. ಅದಾದ್ಮೇಲೆ ಈ ಕಡೆ ತೋರಿಸ್ತಾರೆ, ಈ ಕ್ಯಾಮ್ರಾಮನ್ ಇದಾನಲ್ಲ ಅವ್ನ್ ಎಲ್ಲೋ ದಾರಿ ತಪ್ಪ ಹೋಗ್ಬಿಟ್ಟು ಎಲ್ಲ ಸುತ್ತಾ ಇರ್ತಾನೆ. ಅವನು ಫುಲ್ ದಾರಿ ತಪ್ಪ ಹೋಗ್ಬಿಟ್ಟು ಆ ಕ್ಯಾಪ್ಟನ್ ಜೊತೆನೆ ಅಂದ್ರೆ ಆ ಸೀನಿಯರ್ ಜೊತೆನೆ ಸುತ್ತಾ ಇರ್ತಾನಲ್ಲ, ಅವ್ನ್ ಹಂಗೆ ಮಾತಾಡ್ಕೊಂಡು ಲೇಕ್ ಹತ್ರ ಕರ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಬಟ್ ಇಲ್ಲಿ ಅರ್ಥ ಆಗ್ತಿದ್ ವಿಷಯ ಏನಂದ್ರೆ ಆ ಸೀನಿಯರ್ ಇದ್ದಕ್ಕಿದ್ದಂಗೆ ಮಾಯನೇ ಆಗ್ಬಿಡ್ತಾನೆ. ಅವ್ನ್ ಏನ್ ಮಾಡ್ತಾನೆ, ಅಲ್ಲಿಂದ ಹೊರಗಡೆ ಬರಕ್ ತುಂಬಾ ಟ್ರೈ ಮಾಡ್ತಾನೆ. ಅಲ್ಲೊಂದು ನೆರಳು ಕಾಣುತ್ತೆ, ಬಟ್ ಆದ್ರೆ ಸಡನ್ ಆಗಿ ಮತ್ತೆ ಮಾಯ ಆಗ್ಬಿಡುತ್ತೆ. ಅವ್ನ್ ಏನ್ ಮಾಡ್ತಾನೆ, ಅವ್ನ್ ಇದ್ದಿದ್ ಫ್ಲಾಶ್ ಲೈಟ್ ನ ಲೇಕ್ ಹತ್ರ ಬಿಡ್ತಾನೆ. ಅವಾಗ ಒಂದ್ ಶಾಕಿಂಗ್ ಕಾಣ್ತಿರುತ್ತೆ. ಫುಲ್ ಲೇಕ್ ಅಲ್ಲಿ ಡೆಡ್ ಬಾಡೀಸ್ ಇರುತ್ತೆ, ಅಂದ್ರೆ ತಲೆಗಳು ಕಾಣ್ತಾ ಇರುತ್ತೆ. ನೋಡಕ್ಕೆ ಭಯಾನಕವಾಗಿರುತ್ತೆ. ಅದ್ ನೋಡ್ಬಿಟ್ಟು ಅವ್ನಿಗೆ ಭಯ ಆಗ್ಬಿಡುತ್ತೆ ಸಖತ್ತು. ಅವ್ನ್ ಹಂಗೆ ನೋಡ್ತಾ ಇರ್ತಾನೆ. ಇನ್ನೊಂದ್ ಲೇಡಿದ್ದು ಒಂದ್ ದೆವ್ವ ಬಂದ್ಬಿಟ್ಟು ಅವನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಷ್ಟೇ ಆ ಸೀನ್ ಕಟ್ ಆಗಿ ಈ ಕಡೆ ಇವ್ರನ್ನ ತೋರಿಸ್ತಾರೆ. ಆಮೇಲೆ ನೆಕ್ಸ್ಟ್ ಸೀನ್ ತೋರಿಸ್ತಾರೆ, ಈ ಹುಡುಗಿ ಇದ್ದಾಳಲ್ಲ ಅವಳ ಸಿಸ್ಟಮ್ ಲಿ ಯಾವ್ದೋ ಒಂದು ಸ್ಪಿರಿಟ್ ಕಾಣುತ್ತೆ, ಅಂದ್ರೆ ದೆವ್ವ. ಆ ದೆವ್ವ ಯಾವ್ದೋ ಅಲ್ಲ, ಆ ಲೇಡಿ ದೆವ್ವ ಕಾಣುತ್ತೆ. ಇದ್ ನೋಡಿದಾಗ ಫುಲ್ ಇಬ್ರು ಎದುರ್ಕೊಂಡ್ಬಿಟ್ಟು ಶಾಕಲ್ಲಿ ನೋಡ್ತಿರ್ತಾರೆ. ಹಂಗೆ ಸೀನ್ ಕಟ್ ಆಗುತ್ತೆ. ಈ ಕಡೆ ಹೀರೋಯಿನ್ ಆಮೇಲೆ ಆ ಬ್ರದರ್ ಕ್ಯಾಮ್ರಾಮನ್ ಇನ್ನೊಬ್ಬ ಅಣ್ಣ ಇದ್ನಲ್ಲ ಅವನು ಇಬ್ರು ಒಟ್ಟಿಗೆ ಬರ್ತಾ ಇರ್ತಾರೆ. ಬರ್ಬೇಕಾರೆ ಇನ್ನೇನೋ ಆಲ್ಮೋಸ್ಟ್ ಲೇಕ್ ಹತ್ರಕ್ಕೆ ಹೋಗ್ಬೇಕು. ಕರೆಕ್ಟ್ ಆಗಿ ಏನೋ ಹಿಂಗೆ ಟಾರ್ಚ್ ಬಿಟ್ಕೊಂಡು ನೋಡ್ಬೇಕಾದ್ರೆ ಹಿಂದ್ಗಡೆ ನೋಡಿದ್ರೆ ಅವನ್ ಬ್ರದರ್ ಸತ್ತ ಹೋಗ್ಬಿಟ್ಟಿರ್ತಾನೆ. ಒಂದ್ ಮರದ ಮೇಲೆ ನೇತಾಕಿರುತ್ತೆ. ಇದ್ ನೋಡ್ಬಿಟ್ಟು ಅವ್ನ್ ತುಂಬಾ ಅಳ್ತಾ ಇರ್ತಾನೆ, ತಮ್ಮ ಸತ್ತೋದ ಅಂತ. ಆಮೇಲೆ ಈ ಕಡೆ ಆ ದೆವ್ವ ಇವ್ರನ್ನ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಸೊ ಎದ್ರಕೊಂಡು ಅಲ್ಲಿಂದ ಓಡ್ ಬರ್ತಾರೆ. ಇಲ್ಲಿ ಬಂದ್ ನೋಡಿದಾಗ ಇಲ್ಲೊಂದ್ ಡೆಡ್ ಬಾಡಿ ಇರೋದ್ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ. ಈಗ ಮ್ಯಾಟರ್ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ, ಇಲ್ಲಿಂದ ಹಿಂಗಾರ ಮಾಡಿ ಹೋಗ್ಬೇಕು ಅಂತ ಎಲ್ಲಾರ ತಲೆಯಲ್ಲಿ ಓಡ್ತಾ ಇರುತ್ತೆ. ಆಮೇಲೆ ಸೀನ್ ಕಟ್ ಆಗಿ ಈ ಕಡೆ ಅವನ್ ಎಕ್ಸ್ ನ ತೋರಿಸ್ತಾರೆ. ಅವನು ಆ 360 ಕ್ಯಾಮ್ರಾ ತಗೊಂಡು ಅಲ್ಲಿಗೆ ಬಂದಿರ್ತಾನೆ. ಬಟ್ ಆದ್ರೆ ಅವನಿಗೆ ದಾರಿ ಗೊತ್ತಾಗ್ತಿಲ್ಲ. ಆ ದಾರಿ ಗೊತ್ತಾಗ್ತಿಲ್ಲ ಅಂದ್ರೆ ಗೂಗಲ್ ಮ್ಯಾಪ್ ಒಂದ್ ದಾರಿ ತೋರಿಸ್ತಿದೆ. ಆ ಜಾಗದಲ್ಲಿ ಏನು ಇಲ್ವೇ ಇಲ್ಲ. ಆಗ ಸೈಡ್ ಅಲ್ಲಿ ನೋಡಿದ್ರೆ ಒಂದ್ ಮನೆ ಕಾಣುತ್ತೆ. ಆ ಮನೆ ಹತ್ರ ಹೋಗ್ಬಿಟ್ಟು ದಾರಿ ಕೇಳೋಣ ಅಂತ ಹೋಗ್ತಾ ಇರ್ತಾನೆ. ಅಲ್ಲ ಇವ್ರಿಗೆಲ್ಲ ಧೈರ್ಯ ಹೆಂಗ್ ಬರುತ್ತೆ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಒಂದ್ ಅಜ್ಜಿನ ಯಾರೋ ಒಬ್ರು ತಳ್ಬಿಟ್ಟು ಹೊರಗಡೆ ಹಾಕ್ತಾರೆ. ಬಟ್ ಆದ್ರೆ ಕೈ ಮಾತ್ರ ತೋರಿಸ್ತಾರೆ. ಕೈ ತುಂಬಾ ವಿಕಾರವಾಗಿರುತ್ತೆ. ಹೋಗ್ಬಿಟ್ಟು ಅಜ್ಜಿಗೆ ಇವನು ಹೆಲ್ಪ್ ಮಾಡ್ತಾನೆ ಎಕ್ಸ್. ಏನಾಯ್ತು ಅಜ್ಜಿ ಅಂತ ಅನ್ಬಿಟ್ಟು ಕೇಳ್ಬೇಕಾರೆ ಅಜ್ಜಿ ಏನೋ ಮಾತಾಡಿದ್ರೆ ಸ್ವಲ್ಪ ನಗುತ್ತೆ. ಆ ಅಜ್ಜಿ ಯಾವ್ದು ಅಲ್ಲ, ಸ್ಟಾರ್ಟಿಂಗ್ ಸೀನ್ ನೋಡ್ತೀವಲ್ಲ ಸೇಮ್ ಅಜ್ಜಿ. ಸರಿ ಏನಾಯ್ತು ಅಜ್ಜಿ ಅಂತ ಅವ್ನ್ ಕೇಳಿದಾಗ ಅವ್ಳು ಹೇಳ್ತಾಳೆ ನನ್ ಮಗಳವಳು. ಬಟ್ ಆದ್ರೆ ಆ ಲೇಕ್ ಸಮೋಗ್ಜಿನ ಆ ಲೇಕ್ ಇದೆಯಲ್ಲ ಅದ್ರಲ್ಲಿ ಬಿದೋಗಿದ್ಲು. ಅವಾಗ್ಲಿಂದ ತುಂಬಾ ಡಿಫ್ರೆಂಟ್ ಆಗಿ ನಡ್ಕೊಂತಾವಳೆ ಅಂತ ಹೇಳ್ತಾಳೆ. ಅವ್ನ್ ಈ ಅಡ್ರೆಸ್ ಕೇಳಕ್ಕಿಂತ ಮುಂಚೆನೆ ಅಜ್ಜಿನೇ ಹೇಳ್ಬಿಡುತ್ತೆ, ನನ್ಗೆ ಗೊತ್ತು ನೀ ಆ ಲೇಕ್ ತಾನೇ ಹುಡುಕ್ತಾ ಇದೆ ಅಂತ ಹೇಳ್ಬಿಡುತ್ತೆ. ಇವನಿಗೆ ಸಾಕು ಅದ್ ಹೆಂಗೆ ಅಜ್ಜಿಗೆ ಹೇಳ್ದಾನೆ ಗೊತ್ತಾಯ್ತು ಅಂತ. ಈ ಕಡೆ ಈ ಕ್ಯಾಮ್ರಾಮನ್ ಇದ್ನಲ್ಲ ಅವ್ನ್ ತಮ್ಮ ಸತ್ತಾಗಿದ್ದರಿಂದ ಅವ್ನ್ ತುಂಬಾ ಕೋಪದಲ್ಲಿ ಇರ್ತಾನೆ. ಅವನ ಕ್ಯಾಪ್ಟನ್ ಸಾಯಿಸ್ಲೇಬೇಕು ಅಂತ ತುಂಬಾ ಕೋಪ ಮಿತಿ ಮೀರಿ ಹೋಗ್ಬಿಟ್ಟಿರುತ್ತೆ. ಇವಾಗ ಹೀರೋನ್ಗೆ ನಿಜ ಹೇಳಲೇಬೇಕು, ಹೇಳಿದ್ರೆ ಎಲ್ಲ ಎದುರ್ಕೋತಾರೆ ಅಂತ ಹೇಳ್ದೆ ಇದ್ದಾಳೆ. ಆ ಕ್ಯಾಪ್ಟನ್ ಅನ್ನೋ ಕ್ಯಾರೆಕ್ಟರ್ ಸತ್ತೋಗ್ಬಿಟ್ಟಿದ್ದಾನೆ, ಆ ಸೀನಿಯರ್ ಸತ್ತೋಗಿದ್ದಾನೆ, ಪ್ಲೀಸ್ ಅರ್ಥ ಮಾಡ್ಕೊ, ನೆನೆ ನೈಟೇ ಸತ್ತೋಗಿದ್ದಾನೆ, ಇಲ್ಲಿರೋದು ಆ ಸೀನಿಯರ್ ಅಲ್ವೇ ಇಲ್ಲ ಅಂತ ಹೇಳ್ತಾಳೆ. ಆದ್ರೂ ಅವ್ನ್ ಕೇಳಿಸ್ಕೊಳಲ್ಲ. ನೀ ಏನೇನೋ ಹೇಳ್ಬೇಡ, ಅವನ ಬಚಾವ್ ಮಾಡಕ್ ನೀನ್ ಟ್ರೈ ಮಾಡ್ತೀಯ ನಂಗೆ ಗೊತ್ತು, ನಾನು ಅವನ ಸಾಯಿಸ್ಲೇಬೇಕು, ನಾ ಬಿಡಲ್ಲ ಅನ್ಕೊಂಡು ಅಷ್ಟು ಹೇಳಿದ್ರು ಕೇಳ್ದೆ ಓಡೋಗ್ತಾನೆ. ಕರೆಕ್ಟ್ ಆಗಿ ಆ ಸೀನಿಯರ್ ಕ್ಯಾರೆಕ್ಟರ್ ಬಂದ್ಬಿಟ್ಟು 2 ಕಲ್ ತಗೊಂಡು ಹೊಡಿತಾ ಇರ್ತಾನೆ. ಏನಕ್ಕೆ ಅಂದ್ರೆ ಇಲ್ಲಿ ರೇಗ್ಸಕ್ಕೋಸ್ಕರ. ಇವ್ನು ಬೇಡ ಹೋಗ್ಬೇಡ ಅಂತ ಹೇಳಿದ್ರು ಎಲ್ಲಾರ್ಗು ಅರ್ಥ ಆಗ್ತಿದೆ ಅಲ್ಲಿ ಇರೋ ಕ್ಯಾರೆಕ್ಟರ್ ಯಾವ್ದು ನಿಜ ಅಲ್ಲ ಅಂತ. ಬಟ್ ಆದ್ರೆ ಇವ್ನ್ ಕೇಳಲ್ಲ, ನಾನ್ ನೀನ ಸಾಯಿಸ್ತೇ ಬಿಡಲ್ಲ ಅಂದ್ಬಿಟ್ಟು ಅಟ್ಟಾಡ್ಸ್ಕೊಂಡು ಹೋಗ್ತಾನೆ. ಅವ್ರು ಎಲ್ಲ ತಡಿಯಕ್ ಟ್ರೈ ಮಾಡ್ತಾರೆ, ಬಟ್ ಆಗೋದಿಲ್ಲ. ಅಟ್ಟಾಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಅದು ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಲೇಕ್ ಹತ್ರ ಕರ್ಕೊಂಡು ಹೋಗುತ್ತೆ. ಇವ್ನ್ ಹೇಳ್ತಾರೆ ಲೇಕ್ ಹತ್ರ ಹೋಗ್ಬೇಡ, ಅದ್ ನೀನ್ ನನ್ ಕಂಟ್ರೋಲ್ ಮಾಡ್ದೆ ಅಂತ ಹೇಳಿದ್ರು ಕೇಳಲ್ಲ. ಸ್ವಲ್ಪ ದೂರ ಹೋದ್ಮೇಲೆ ಹಿಡ್ಕೊಂಡೆ ಅಂತ ಅಂದ್ಬಿಟ್ಟು ಕೈ ಹಿಡ್ಕೊಂತಾನೆ. ತಿರ್ಗೋಷ್ಟರಲ್ಲಿ ಅವ್ನು ಹಿಡ್ಕೊಂಡಿದ್ದು ಆ ಸೀನಿಯರ್ ಕೈನ
ಅಲ್ಲ, ಯಾವ್ದೋ ಒಂದು ಡೆಡ್ ಬಾಡಿನ ಇಟ್ಕೊಂಡಿರ್ತಾನೆ. ಇದ್ ನೋಡ್ಬಿಟ್ಟು ಫುಲ್ ದಂಗಾಗ್ಬಿಡ್ತಾನೆ. ಅವಾಗ ಅವನು ರಿಯಲೈಸ್ ಆಗುತ್ತೆ ಇಲ್ಲಿ ನಾನು ಬರ್ಲೇಬಾರ್ದಿತ್ತು ಅಂತ. ಆಮೇಲೆ ಅವನು ಹೆಂಗಾರ ಮಾಡಿ ಬಚಾಗ್ಬೇಕು ಅಂತ ಓಡ್ ಬರ್ತಾ ಇರ್ತಾನೆ. ಬಟ್ ಆದ್ರೆ ತುಂಬಾ ಲೇಟ್ ಆಗ್ಬಿಡ್ತು. ಅವನು ಎಳ್ದಿ ದೆವ್ವ ಎಳ್ದ್ ಹಾಕೊಳುತ್ತೆ. ಅವ್ರ 10 ಜನ ಹೇಳಿದ್ರು ಅವ್ನ್ ಮಾತ್ ಕೇಳಲ್ಲ. ಇದನ್ನೆಲ್ಲ ಕಣ್ ಮುಂದೆ ನೋಡಿದವ್ರಿಗೆ ಫುಲ್ ಕಲ್ಸೋಗ್ಬಿಡುತ್ತೆ. ಓಡೋಗ್ಬೇಕು ಅಂದ್ಬಿಟ್ಟು ಕಾರ್ ಹತ್ಬಿಟ್ಟು ಓಡೋಗ್ತಾ ಇರ್ತಾರೆ. ಇವ್ರು ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಆ ರಾಕ್ ಟವರ್ ಇರುತ್ತಲ್ಲ, ಕಲ್ಲಲ್ಲೇ ಕಟ್ಟಿರೋದು ಟವರ್, ಅದನ್ನ ಹುಡುಕೊಂಡು ಹೋಗ್ತಿರ್ತಾರೆ. ಬಟ್ ಆದ್ರೆ ಇವ್ರಿಗೆ ಒಂಚೂರು ಐಡಿಯಾನೇ ಇಲ್ಲ ಅವ್ರು ಸ್ವೀಟ್ ವರ್ಲ್ಡ್ ಒಳಗಿದ್ದಾರೆ ಅಂತ. ಈ ದೇವ್ಗಳು ಅವ್ರನ್ನ ಹೊರಗಡೆ ಹೋಗಕ್ಕೆ ಬಿಡೋದೇ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಲ್ದೆ ಇವ್ರದ್ದು ಗೂಗಲ್ ಮ್ಯಾಪ್ ಬರೋ ವರ್ಕ್ ಆಗ್ತಿರುತ್ತೆ. ಅದ್ ಹೆಂಗ್ ವರ್ಕ್ ಆಗ್ತಾ ಇದೆ ಅಂತ ಮಾತ್ರ ಗೊತ್ತಿಲ್ಲ. ಅದಲ್ದೆ ಇವರು ಓಡಿಸ್ತಾನೆ ಇರ್ತಾರ, ದಾರಿ ಗೊತ್ತಿಲ್ಲದೆ ಒಂದೇ ಜಾಗದಲ್ಲಿ ಸುತ್ತಾ ಇರ್ತಾರೆ. ಬಟ್ ಅದೇ ಒಂದ್ ಕಡೆ ಸ್ಟಾಪ್ ಮಾಡ್ತಾರೆ. ನೋಡಿದ್ರೆ ಈ ಕಡೆಯಿಂದ ಹೀರೋಯಿನ್ ನೆಕ್ಸ್ಟ್ ಇದ್ದಾನಲ್ಲ ಅವ್ನ್ ಬಂದ್ಬಿಡ್ತಾನೆ. ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ ಇವ್ನು ಯಾವ್ದೋ ಒಂದ್ ದೆವ್ವ ಇರ್ಬೇಕು ಅಂತ. ಬಟ್ ಆದ್ರೆ ಅವ್ನ್ ದೆವ್ವ ಅಲ್ಲ. ಅವನು ಇವನ್ನ ಸ್ಟಾಪ್ ಮಾಡ್ತಾನೆ. ಏನಕ್ಕೆ ಅಂದ್ರೆ ಇವ್ರ ಕಣ್ಣಿಗೆ ಮುಂದ್ಗಡೆ ಒಂದ್ ಲೇಕ್ ಇದೆ ಅಂತ ಕಾಣ್ದೆ ಸುಮ್ನೆ ಓಡಿಸ್ಕೊಂಡು ಹೋಗ್ತಿರ್ತಾರೆ. ಹೆಂಗ ಇವ್ರು ಜಾಸ್ತಿನೂ ಬಚಾವ್ ಹೋಗ್ಬಿಟ್ಟ. ಬಟ್ ಇವನ್ ಕಾರು ಲೇಕ್ ಮಧ್ಯದಲ್ಲಿ ಹೋಗಿ ಸ್ವಲ್ಪ ಹತ್ತದಲ್ಲಿ ಹೋಗಿ ತಗೊಳಕೊಂಡ್ಬಿಟ್ಟು ಇವನ್ ಬಚಾವ್ ಹೋಗಿ ಕೆಳಗೆ ಇಳ್ಕೊಂಡ. ಅದನ್ನ ಹೇಳ್ತಾ ಇರ್ತಾನೆ. ಇವ್ರಿಗೆಲ್ಲ ಒಂದ್ ಇಲ್ಯೂಷನ್ ಕ್ರಿಯೇಟ್ ಮಾಡಿದೆ ದೇವ್ಗಳು. ಅವ್ನ್ ಹೀರೋ ನೆಕ್ಸ್ಟ್ ಹೇಳ್ತಾನೆ, ಇಲ್ಲೋಡು ಇಲ್ಲಿ ನಡೀತಿರೋ ವಿಚಾರದಲ್ಲಿ ಒಂದ್ ಅಜ್ಜಿ ಸಿಕ್ಕಿತು. ಅದೇ ಇವ್ರು ಸ್ಟಾರ್ಟಿಂಗ್ ಸಿಗುತ್ತಲ್ಲ ಆ ಅಜ್ಜಿ ಸಿಗಿತು. ಯಾರ್ಯಾರೆಲ್ಲ ಈ ರಿವರ್ ಒಳಗೆ ಹೋಗ್ಬಿಟ್ಟು ಕಾಲ್ ಇಡ್ತಾರೋ ಅವ್ರಂತೂ ನಿಜವಾಗಿ ಜೀವಂತವಾಗಿ ಹೋಗಕ್ ಆಗದೇ ಇಲ್ಲ. ಬಟ್ ಆದ್ರೆ ಆ ಹುಡ್ಗಿ ಅವ್ರ ಅಜ್ಜಿ ಮೊಮ್ಮಗಳಿದಾಳಲ್ಲ ಅವಳು ಮಾತ್ರ ಬಚಾವ್ಬಿಟ್ಲು. ಹೆಂಗೆ ಅಂತ ಕೇಳಿದಕ್ಕೆ ಅಜ್ಜಿ ಹೇಳ್ತು ಅಂತ ಹೇಳ್ತಾನೆ. ಅಜ್ಜಿ ಹೇಳಿರುತ್ತೆ ಅವನು ಒಂದ್ ಕಲ್ಲಿಟ್ಬಿಟ್ಟು ವಿಷ್ ಕೇಳಿರುತ್ತೆ. ಆ ವಿಷ್ ಕೇಳಾದ್ಮೇಲೆ ಅವ್ನ ಮಗಳು ಬಚಾವದ್ಲು ಅಂತ ಹೇಳಿರುತ್ತೆ. ಬಟ್ ಆದ್ರೆ ಅವ್ನ ಮಗಳು ನಿಜವಾದ ಮಗಳ ಅಂತ ಒಂಚೂರು ಕೂಡ ಇಲ್ಲಿ ತೋರ್ಸಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಿಜವಾದ ಮಗಳಂತೂ ಆಗಿರಕ್ ಸಾಧ್ಯನೇ ಇಲ್ಲ. ಕೈ ನೋಡಿದ್ರಲ್ಲ ಸೀನ್ಲಿ, ಅದೇ ತರ ಇಲ್ಲಿರೋರೆಲ್ಲ ಏನಂತ ವಿಷ್ ಕೇಳಿದ್ರೆ ಅದ್ ಇಡ್ಬೇಕಾರೆ ಅಂತ ಕೇಳಿದಾಗ ಆ ಡ್ರೈವರ್ ಹುಡುಗ ಹೇಳ್ತಾನೆ ನಾನು ಸಾವುಕಾರ ಆಗ್ಬೇಕು ಅಂತ ಕೇಳ್ದೆ ಅಂತ. ಆಗ ಇನ್ನೊಬ್ಳು ಹೇಳ್ತಾಳೆ ಆ ಅಸಿಸ್ಟೆಂಟ್, ನಾನು ಏನು ಕೇಳಲೇ ಇಲ್ಲ, ಗಾಬರಿಲಿದ್ದೆ ಅವಾಗ ಅಂತ ಹೇಳ್ತಾಳೆ. ಹೀರೋನ್ ಕೇಳಿರ್ತಾಳೆ ನನ್ಗ ಆ ಸೀನಿಯರ್ ನ ನೋಡ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡಿರ್ತಾಳೆ. ಸೊ ಅದರಿಂದ ಆ ಸೀನಿಯರ್ ಆತ್ಮ ಬಂದ್ಬಿಟ್ಟು ಇವ್ರ ಜೊತೆ ಇರುತ್ತೆ. ಎಲ್ಲಾ ತರ ವಿಷ್ಣು ಕಂಪ್ಲೀಟ್ ಮಾಡಲ್ಲ. ಅದು ಜಸ್ಟ್ ಈಗ ಸೊತ್ತೋಗಿರೋರ್ನ ಕೇಳ್ಕೊಂಡ್ರೆ ಅಂತವ್ರನ್ನ ವಿಷ್ಣು ಕಂಪ್ಲೀಟ್ ಮಾಡುತ್ತೆ. ಬಟ್ ಆದ್ರೆ ಯಾರೆಲ್ಲ ವಿಷ್ ಕೇಳ್ತಾರೋ ಅವ್ರಂತೂ ಜೀವಂತವಾಗಿರಲ್ಲ. ಅದೇ ಜೀವಂತವಾಗಿರ್ಬೇಕು ಅಂದ್ರೆ ಆ ರಾಟ್ ಅವ್ರನ್ನ ಡಿಸ್ಟ್ರಾಯ್ ಮಾಡ್ಬಿಟ್ಟು ಹೋಗ್ಬೇಕು. ಆ ಸೀನಿಯರ್ ಕೂಡ ಅದನ್ನು ಮಾಡ್ಬಿಟ್ಟು ಬಂದ. ಬಟ್ ಆದ್ರೆ ಬಂದ ಸ್ವಲ್ಪ ತಾದ್ಮೇಲೆ ಸೊತ್ತೋದ. ಇಲ್ಲಿ ಯಾರು ಇಲ್ಲಿರೋರು ಬಚಾವಾಗಕ್ ಸಾಧ್ಯನೇ ಇಲ್ಲ ಅಂತ ಹೀರೋಯಿನ್ ಹೇಳ್ತಾಳೆ. ಈಗ ಅದನ್ನ ಡಿಸ್ಟ್ರಾಯ್ ಮಾಡ್ಬೇಕು ಅಂತ ಹುಡುಕ್ತಾರೆ. ಬಟ್ ಆ ಜಾಗದಲ್ಲಿ ಅದಿರಲ್ಲ. ಆ ರಾಟ್ ಅವರು ಬೇರೆ ಜಾಗಕ್ಕೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಅದಾದ್ಮೇಲೆ ಇವರೆಲ್ಲ ಎದುರ್ಕೊಂಡಿರೋದ್ರಿಂದ ಡ್ರಿಂಕ್ಸ್ ಇದೆ ಅಲ್ಲಿ ಗಾಡಿಲಿ ತಗೊಂಬತ್ತೀವಿ ಅಂತ ಎಲ್ಲ ಅವ್ರಿಬ್ರು ಹೋಗ್ತಾರೆ. ಆ ಎಕ್ಸ್ನು ಹೀರೋಯಿನ್ ಇಳಿದ್ಮೇಲೆ ಈ ಡ್ರೈವರ್ ಹುಡ್ಗ ಇದಾನಲ್ಲ ಅವ್ನು ಹೇಳ್ತಾ ಇರ್ತಾನೆ, ಇರೋಡು ನೀ ಏನ್ ವಿಷ್ ಕೇಳ್ದೆ ಹೇಳು ಕರೆಕ್ಟ್ ಆಗಿ ಅಂತ ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ, ನಾನ್ ಕೇಳ್ದೆ ಲೈಫಲ್ಲಿ ಒಂದ್ಸರಿನಾರು ದೆವ್ವ ನೋಡ್ಬೇಕು ಅಂತ, ನಾನು ಈ ಕಣ್ಮುಂದೆ ನೋಡ್ಬಿಟ್ಟೆ ಅಂತ ಹೇಳ್ತಾಳೆ. ಅಂದ್ರೆ ಅವಳು ಕೂಡ ವಿಷ್ ಕೇಳಿದಾಳೆ. ಅದಲ್ದೆ ಅವನಂತಾನೆ, ನೋಡು ಇಲ್ಲಿ ಏನ್ ನಡೀತಿದೆ ಒಂಚೂರು ಐಡಿಯಾನೇ ಇಲ್ಲ. ಇವ್ರಿಬ್ರು ಕೂಡ ದೆವ್ವ ಆಗಿರ್ಬೋದು. ಅದಲ್ದೆ ಇವ್ರಿಬ್ರು ಪೊಸೆಸ್ ಕೂಡ ಆಗಿರ್ಬೋದು. ನಾವೇನ್ ಮಾಡೋಣ ಫಸ್ಟ್ ಈ ಜಾಗ ಕ್ಲಿಯರ್ ಮಾಡ್ಕೊಂಡು ಎಸ್ಕೇಪ್ ಆಗ್ಬೇಕು. ಇವಳು ಎಲ್ಲಾ ವಿಷಯದಲ್ಲೂ ನಮ್ನ ಇನ್ವಾಲ್ವ್ ಮಾಡ್ಬಿಟ್ಟು ನಮ್ನ ಕರಿತಿದ್ದಾಳೆ. ಯಾವಳು ಗೊತ್ತು ಇವಳೆ ದೆವ್ವ ಆಗಿದ್ರು ಆಗಿರ್ಬೋದು. ನಂಗೆ ಅವಳ ಮೇಲೆ ಡೌಟ್ ಇದೆ. ಫಸ್ಟ್ ಹೋಗ್ಬಿಡೋಣ ಅಂತ ಹೇಳ್ಬೇಕಾರೆ ಈ ಹುಡುಗಿ ತುಂಬಾ ಎದುರ್ಕೊಂತಾಳೆ. ಏನಕ್ಕೆ ಅಂದ್ರೆ ಟೈಮು ಒಂದೇ ಟೈಮಲ್ಲಿ ಸ್ಟಕ್ ಆಗ್ಬಿಟ್ಟಿರುತ್ತೆ. ಇದ್ ನೋಡಿದಾಗ ಇಬ್ರಿಗೂ ಗಾಬರಿ ಆಗ್ಬಿಡುತ್ತೆ. ಅದರಿಂದ ಏನ್ ಮಾಡ್ತಾರೆ, ಇವ್ರಿಬ್ರನ್ನ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಕಾರ್ ತಗೊಂಡು ಓಡಿಸ್ಕೊಂಡು ಹೋಗ್ತಿರ್ತಾರೆ. ಅವ್ರಿಬ್ರು ತಡಿಯಕ್ ಬಂದ್ರು ನಿಲ್ಸೋದೇ ಇಲ್ಲ, ಹಂಗೆ ಹೋಗ್ತಿರ್ತಾರೆ. ಮುಂದಕ್ಕೆ ಹೋಗ್ಬೇಕಾರೆ ಅವ್ರದ್ದು ವಿನ್ಸೀಲ್ಡ್ ಇದೆಯಲ್ಲ ಅದು ಆಟೋಮೆಟಿಕ್ ಆನ್ ಆಗ್ಬಿಟ್ಟು ನೀರೆಲ್ಲ ಆಟೋಮೆಟಿಕ್ ಬರ್ತಾ ಇರುತ್ತೆ ಕಾರಲ್ಲಿ. ಕಂಟ್ರೋಲ್ ಮಾಡಕ್ ಆಗಲ್ಲ. ಮುಂದೆ ದಾರಿನೇ ಕಾಣ್ತಿರಲ್ಲ. ಮೇಲ್ಗಡೆಯಿಂದ ಒಂದ್ ಅಲೆ ಬಂದ್ ಬೀಳುತ್ತೆ. ಇಬ್ರು ಫುಲ್ ಭಯ ಪಡ್ತಾರೆ. ಆದ್ರೂ ಹಿಂಗೋ ಕಷ್ಟಪಟ್ಬಿಟ್ಟು ಓಡಿಸ್ಕೊ ಬಂದ್ಬಿಟ್ಟು ಹೈವೇ ಹತ್ರ ಬಂದ್ಬಿಡ್ತಾರೆ. ಆದ್ರೂ ನನ್ಗೆ ಯಾಕೋ ಡೌಟ್ ಹೊಡಿತಿದೆ ಇವರೆಲ್ಲ ಬಚಾವದ್ರು ಅಂತ. ಯಾಕಂದ್ರೆ ಅಲ್ಲಿ ಹೈವೇ ಅಂತೂ ಕಾಣಿಸ್ಕೊಳ್ಳೋ ರೋಡೇ ಅಲ್ಲ. ಹಂಗೆ ಹೋಗ್ಬೇಕಾರೆ ಇಬ್ರು ಪೊಲೀಸ್ ಆಫೀಸರ್ ಸಿಗ್ತಾರೆ. ಇವ್ರಿಗೊಂದು ಅರ್ಧ ರಿಲೀಫ್ ಆಗ್ಬಿಡುತ್ತೆ. ಹೋಗ್ಬಿಟ್ಟು ಹೆಲ್ಪ್ ಕೇಳಿದಾಗ ಸರಿ ನಾವ್ ಹೆಲ್ಪ್ ಮಾಡ್ತೀವಿ, ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ, ನನ್ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅದಕ್ಕೆ ಹೆಲ್ಪ್ ಮಾಡಿ, ನಾವು ಹೋಗೋಣ ಅಲ್ಲಿಗೆ ಅಂತ ಹೇಳ್ತಾರೆ. ಹೌದಾ ಅಂದ್ಬಿಟ್ಟು ಆ ಹುಡುಗ ಹೋಗ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಕ್ ಹೋಗ್ತಾನೆ. ಹೀರೋಯಿನ್ ಅಂತೀನಿ ಅವಳ ಗರ್ಲ್ ಫ್ರೆಂಡ್ ಇರ್ತಾಳಲ್ಲ ಅವಳು ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾಳೆ. ಅವನು ಎಲ್ಲಾ ಕ್ವಶನ್ ಕೇಳ್ತಾನೆ ಪೊಲೀಸ್ ಆಫೀಸರ್, ಏನ್ ನಡೀತು ಎಲ್ಲ ಅಂತ. ಅವ್ನ್ ಕೇಳೋ ಕ್ವಶನ್ ಹೆಂಗಿರುತ್ತೆ ಅಂದ್ರೆ ಅವಳಿಗೊಂದು ವಾಕಿ ಟಾಕಿ ಸಿಕ್ಬಿಟ್ಟು ಅದ್ರಲ್ಲಿ ಒಬ್ರು ಮಾತಾಡ್ತಿರ್ತಾರಲ್ಲ ಸೇಮ್ ಡಿಟೋ ಅದೇ ವಾಯ್ಸ್ ಅಲ್ಲಿ ಅದೇ ಡೈಲಾಗ್ ಗಳನ್ನ ರಿಪೀಟ್ ಬರ್ತಾ ಇರುತ್ತೆ. ಇವಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇವಳೆ ತಾನೆ ಅಲ್ಲಿ ಕೇಳಿದ್ದು. ಅವಾಗ ತಿರುಗಿ ನೋಡಿದ್ರೆ ಅವ್ನ ಕಣ್ಣೆಲ್ಲ ರೆಡ್ ಅಲ್ಲಿ ಇರುತ್ತೆ. ಅಂದ್ರೆ ಅವ್ನ್ ನಿಜವಾದ ಮನುಷ್ಯ ಅಲ್ವೇ ಅಲ್ಲ, ಅವನು ಕೂಡ ಯಾವ್ದೋ ಒಂದ್ ದೆವ್ವ. ಇದ್ ನೋಡಿದಾಗ ಫುಲ್ ಕಿರ್ಚ್ಕೊಂತಾಳೆ. ಅಂದ್ರೆ ಅವಳ ವಿಶ್ ಕಂಪ್ಲೀಟ್ ಆಗೋಯ್ತು. ಜೀವನದಲ್ಲಿ ಒಂದ್ ದೆವ್ವನ ಕಣ್ಮುಂದೆ ನೋಡ್ಬೇಕು ಅಂತ ಆಸೆ ಪಟ್ಟಿರ್ಲಲ್ಲ, ಸೊ ಆ ವಿಶ್ ಕಂಪ್ಲೀಟ್ ಆಗ್ಬಿಡುತ್ತೆ. ಆಮೇಲೆ ಈ ಕಡೆ ಆ ಡ್ರೈವರ್ ಹುಡ್ಗನ್ ತೋರಿಸ್ತಾರೆ. ಅವ್ನಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲದೆ ಗಾಡಿ ಸ್ಟಾರ್ಟ್
ಸ್ಟಾರ್ಟ್ ಮಾಡ್ತಾನೆ. ಬಟ್ ಆದ್ರೆ ಪೊಲೀಸ್ ಆಫೀಸರ್ ಅಂತ ಕರೆದ್ಬಿಟ್ಟು ತಿರುಗಿ ನೋಡಿದ್ರೆ ಆ ಆಫೀಸರ್ ಇರಲ್ಲ, ಅಲ್ಲ ದೆವ್ವ ಇರುತ್ತೆ, ಆ ಲೇಡಿ ದೆವ್ವ. ಅದ್ ನೋಡ್ಬಿಟ್ಟು ಫುಲ್ ಕಿರ್ಚ್ಕೊಂತಾನೆ. ಬಟ್ ಅವನ್ ಕತೆನೂ ಮುಗ್ದೋಗುತ್ತೆ. ಆಮೇಲೆ ಈ ಕಡೆ ಆ ಎಕ್ಸ್ ಹೀರೋಯಿನ್ ನ ತೋರಿಸ್ತಾರೆ. ಅವ್ರಿಬ್ರು ಹುಡುಕೊಂಡು ಹೋಗ್ಬೇಕಾದ್ರೆ ಅವಳಿಗೊಂದು ಟ್ಯಾಬ್ ಸಿಗುತ್ತೆ, ಐಪ್ಯಾಡ್. ಅದಲ್ಲಿ ಫೋಟೋಸ್ ಇರುತ್ತೆ. ಆ ರಾಕ್ ಟವರ್ ಇರೋದು ಆಪೋಸಿಟ್ ಸೈಡ್ ಅಲ್ಲಿ ಇವ್ರು ಇದಾರೆ ಅಂತ ಇವ್ರಿಗೆ ತಿಳ್ಕೊಂಡು ಆ ರೂಟ್ ಅಲ್ಲಿ ಹೋಗ್ತಾ ಇದಾರೆ. ಅಲ್ಲಿ ಹೋಗ್ಬೇಕಾದ್ರೆ ಒಂದ್ ಕಾರ್ ನಿಂತಿರುತ್ತೆ. ಆ ಕಾರ್ ಕೆಳಗಡೆ ಆ ಅಸಿಸ್ಟೆಂಟ್ ಹುಡುಗಿದ್ಲಲ್ಲ ಯೂಟ್ಯೂಬರ್, ಅವಳು ಔಸ್ಕೊಂಡಿರ್ತಾಳೆ. ಸರಿ ಅವಳು ತುಂಬಾ ಎದುರ್ಕೊಂಡಿರೋದ್ ನೋಡ್ಬಿಟ್ಟು ಹೆಲ್ಪ್ ಮಾಡಕ್ಕಿಂತ ಹೋದ್ರೆ ಮೇಲ್ಗಡೆ ಅವ್ನ್ ಬಾಯ್ ಫ್ರೆಂಡ್ ಕೂತಿರ್ತಾನೆ. ಅವ್ನ್ ನೋಡಿದ್ರೆ ಫುಲ್ ಪೊಸೆಸ್ ಆಗಿರ್ತಾನೆ. ಅಟ್ಯಾಕ್ ಮಾಡಕ್ ಬರ್ತಾನೆ. ಈ ಎಕ್ಸ್ ಹೀರೋಯಿನ್ ನ ಕಾಪಾಡ್ತಾನೆ. ಬಟ್ ಆದ್ರೆ ಆ ಗರ್ಲ್ ಫ್ರೆಂಡ್ ನ ಅವನ್ ಕೈಯಾರೇನೆ ಸಾಯಿಸ್ಬಿಡ್ತಾನೆ. ಕಾರ್ ನ ಮುಂದೆ ಮೂವ್ ಮಾಡ್ಬಿಟ್ಟು ತಲೆ ಮೇಲೆ ಏರ್ಸ್ಬಿಡ್ತಾನೆ. ಆಮೇಲೆ ಆ ಹುಡುಗ ಇದನ್ನಲ್ಲ ಡ್ರೈವರ್, ಅವ್ನ್ ಈಚೆ ಕಡೆ ಬಂದ್ಬಿಟ್ಟು ಅವ್ನ್ ಕಥಾ ಹಿಂದೆಗಡೆ ತೀರ್ಸ್ಬಿಟ್ಟು ಒಂಥರ ಕ್ರೀಪಿಯಾಗಿ ಒಂದ್ ಸ್ಮೈಲ್ ಕೊಟ್ಬಿಟ್ಟು ಹಂಗೆ ಸತ್ತೋಗ್ಬಿಡ್ತಾನೆ. ಅವ್ರಿಗೆ ಬೇರೆ ಚಾಯ್ಸೇ ಇಲ್ಲ. ಅಲ್ಲಿಂದ ಬಚಾವಾಗ್ಬೇಕು ಅಂದ್ರೆ ಆ ಟವರ್ ನ ಹೊಡೆದಾಕ್ಬೇಕು. ಅದರಿಂದ ಆ ಫ್ಲೋಟಿಂಗ್ ಬೋಟ್ ಇರುತ್ತಲ್ಲ ಅದನ್ನ ಫುಲ್ ಹೇರ್ ತುಂಬಿಟ್ಟು ಅಲ್ಲಿಂದ ಈಜ್ ಹೊಡ್ಕೊಂಡು ಹೋಗ್ತಾ ಇರ್ತಾನೆ ಲೇಕ್ ಇಂದ ಆ ಟವರ್ ಹೊಡೆದಾಕೋಸ್ಕರ. ಬಟ್ ಸ್ವಲ್ಪ ದೂರ ಇಬ್ರು ಹೋಗ್ತಾ ಇರ್ತಾರ. ಹೋಗ್ಬೇಕಾದ್ರೆ ಇವಳಿಗೆ ಅವಾಗ ಫ್ಲಾಶ್ ಆಗುತ್ತೆ, ಈ ಬೋಟ್ ಬಗ್ಗೆ ನಮಗ್ ಮಾತ್ರ ಗೊತ್ತು, ಇವ್ನಿಗೆ ಇವಾಗ ತಾನೇ ಬಂದ, ಇವ್ನಿಗೆ ಹೆಂಗ್ ಗೊತ್ತು ಅಂತ ಅನ್ಬಿಟ್ಟು ಯೋಚನೆ ಮಾಡ್ಬೇಕಾರೆ ಕರೆಕ್ಟಾಗಿ ಅವ್ನ್ ಕನ್ವರ್ಟ್ ಆಗ್ತಾನೆ. ಅವ್ನ್ ಯಾರು ಅಲ್ಲ, ಸೀನಿಯರ್ ಅಂತ ಇದ್ನಲ್ಲ ಅವನೇ. ಇದ್ ನೋಡ್ದಾಗ ಫುಲ್ ಶಾಕ್ ಆಗ್ಬಿಡ್ತಾಳೆ. ಆದ್ರೆ ಅವ್ನ್ ಇನ್ನೊಂದು ವಿಷಯ ಹೇಳ್ತಾನೆ, ಈ ಲೇಕ್ ಗೆ ಫಸ್ಟ್ ಬರಕ್ಕೆ ಹೇಳಿದ್ದು ಹೀರೋಯಿನ್ಗೆ. ಬಟ್ ಆದ್ರೆ ಮ್ಯಾನೇಜರ್ ಸಪೋರ್ಟ್ ಮಾಡ್ಬಿಟ್ಟು ಇವನ್ನ ಕಳ್ಸಿರ್ತಾನೆ. ಅದರಿಂದ ಇವ್ನ್ ಜೀವ ಹೋಗ್ಬಿಟ್ಟಿರುತ್ತೆ. ಇದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಹೀರೋನ್ಗೆ ಶಾಕ್ ಆಗ್ಬಿಡುತ್ತೆ. ಈ ಕಡೆಯಿಂದ ಅವ್ನ ಎಕ್ಸ್ ಕೂಗ್ತಾ ಇರ್ತಾನೆ, ನಾನಲ್ಲ ಅದ್ ಹೇಳದ್ನೆಲ್ಲ ನಂಬೇಡ, ಅದ್ ನಿನ್ ತಲೆ ಕೆಡ್ಸುತ್ತೆ ಅಂತ ಅನ್ಬಿಟ್ಟು ಹೇಳ್ಬೇಕಾದ್ರೆ ಸ್ವಲ್ಪ ಇವಳಿಗೆ ಸೆನ್ಸಸ್ ಬರ್ತಾಳೆ. ಆ ಸೀನಿಯರ್ ದೆವ್ವ ಹೇಳ್ತಾ ಇರುತ್ತೆ, ನೋಡು ಅವನು ಇಲ್ಲಿ ಕರ್ಕೋ, ನಿನ್ನೆ ಬಿಟ್ಬಿಡ್ತೀನಿ ಅಂತ ಹೇಳ್ತಿರುತ್ತೆ. ಇವ್ಳು ಏನ್ ಹೇಳಿದ್ರು ಇವಳು ಕೇಳಿಸ್ಕೊಳಲ್ಲ. ಬಟ್ ಆದ್ರೆ ನೀರೊಳಗೆ ಬಿದ್ದೋಗ್ಬಿಡುತ್ತೆ. ಅವಳು ಏನ್ ಮಾಡ್ತಾಳೆ, ಆ ಬೋಟ್ ತಳ್ಳಕ್ಕೆ ಅಂತ ಇರುತ್ತಲ್ಲ ಅದನ್ನ ಎತ್ಕೊಳಕ್ ಸ್ವಲ್ಪ ಬೊಗ್ದಾಗ ಆ ದೆವ್ವ ಇವಳು ಇಳ್ಕೊಂಡು ಕೆಳಗೆ ಎಳ್ಕೊಂಡ್ಬಿಡುತ್ತೆ ನೀರೊಳಗೆ. ಇದನ್ ನೋಡಿದ್ದೆ ಬಿಡ್ತಾನ ಅವ್ನ್ ಹೀರೋ ತಾನೆ, ಹೀರೋಯಿನ್ಗೆ ಎಕ್ಸ್ ಅಂದ್ರೆ ಹೀರೋನ್ ಐತಾನೆ. ಸೊ ಅವ್ನ್ ಏನ್ ಮಾಡ್ತಾನೆ, ಅವಳು ಬಚಾವ್ ಮಾಡಕ್ಕೆ ನೀರೊಳಗೆ ಬರ್ತಾ ಇರ್ತಾನೆ. ಅವ್ನ್ ನೀರೊಳಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಒಳಗಡೆ ಈ ಸೋಲ್ಜರ್ಸ್ ತರ ಎಷ್ಟೊಂದು ಡೆಡ್ ಬಾಡಿಗಳು ನಿಂತ್ಕೊಂಡಿರುತ್ತೆ. ಇದ್ ನೋಡ್ಬಿಟ್ಟು ಅವ್ನ್ ಕಣ್ಣಾರೆ ನೋಡಕ್ಕೆ ಆಗ್ತಿರಲ್ಲ. ಎಷ್ಟೊಂದು ಈವಲ್ ಸ್ಪಿರಿಟ್ಸ್ ಎಲ್ಲ ಅಲ್ಲೇ ಇರ್ತವೆ. ಹೆಂಗೋ ಮಾಡ್ಬಿಟ್ಟು ಹೆಂಗೋ ಮಾಡಿ ಹೀರೋಯಿನ್ ಬಚಾವ್ ಮಾಡ್ತಾನೆ. ಬಟ್ ಆದ್ರೆ ಅವನ್ನೇ ಹಿಡ್ಕೊಂಡ್ಬಿಡುತ್ತೆ. ಈಗ ಅವಳಿಗೆ ಬೇರೆ ಚಾಯ್ಸೇ ಇಲ್ವಲ್ಲ, ಅದರಿಂದ ಏನ್ ಮಾಡ್ತಾಳೆ, ರಾಕ್ ಟವರ್ನ ಹೊಡಿಯಕ್ಕೆ ಅಂತ ಹೋಗ್ತಾಳೆ. ಬಟ್ ಅಲ್ಲಿ ಹೋದಾಗ ಒಳಗಡೆಯಿಂದ ದೆವ್ವ ಬಂದ್ಬಿಟ್ಟು ಅವಳು ಹಿಡ್ಕೊಂಡ್ಬಿಡುತ್ತೆ. ಇವಳು ಎರಡ್ ಕೈಯಿಂದ ಹಿಡ್ಕೊಂಡು ಅದ್ ಹೆಂಗೋ ಮಾಡಿ ಎಳೆದಿ ಅದನ್ನ ಹೊಡೆದಾಕ್ಬಿಡ್ತಾಳೆ. ಅಂತ ಸ್ಟ್ರಾಂಗ್ ಆಗೂ ಇರಲ್ಲ ಅದು. ಹೊಡೆದಾದಾಗ ಆ ಕಲ್ಲೆಲ್ಲ ಅವಳ ಮೇಲೆ ಬಿದ್ದೋಗುತ್ತೆ. ಬಟ್ ಆದ್ರೆ ಅವ್ನ್ ಹಿಂಗೋ ಮಾಡಿ ಈಚೆ ಕಡೆ ಬಂದ್ಬಿಡ್ತಾನೆ. ಬಂದ್ ನೋಡಿದ್ರೆ ಇವಳು ಸಪರೇಟ್ ಕೂತ್ಕೊಂಡಿರ್ತಾಳೆ. ಇವಳಿಗೇನು ಆಗಿರಲ್ಲ. ಅವಳು ಸತ್ತೋದ್ಲ ಅಂತ ಅನ್ಕೊಂಡ್ರೆ ಏನೂ ಆಗಿರಲ್ಲ. ಇವ್ನು ಹೋಗ್ಬಿಟ್ಟು ಹಬ್ಬ ಹೆಂಗ ಆಯ್ತು ಅಂತ ಬಚಾವ್ ಮಾಡಿದೆ ಅಂತ ಹಗ್ ಮಾಡಿದ್ರೆ ಅವಳು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾಳೆ. ಅವಳ ಮುಖದಲ್ಲಿ ಆ ಎಕ್ಸ್ಪ್ರೆಷನ್ ಇರಲ್ಲ. ಅದಾದ್ಮೇಲೆ ಸ್ವಲ್ಪ ದಿನ ಹಂಗೆ ಆಗ್ಬಿಡುತ್ತೆ. ಅಲ್ಲಾದ್ಮೇಲೆ ಅಲ್ಲಿ ಮ್ಯಾನೇಜರ್ ಇದ್ನಲ್ಲ ಅವ್ನು ಹೇಳ್ತಾ ಇರ್ತಾನೆ, ಇಲ್ಲಿ ಒಂದ್ ವಿಷಯ ಗೊತ್ತಾ, ಆ ಸೀನಿಯರು ಆಲ್ರೆಡಿ ಸತ್ತೋಗಿ ಡೆಡ್ ಬಾಡಿ ಸಿಕ್ಕಿತು. ಅದಾದ್ಮೇಲೆ ನಾವು ಅದನ್ನ ಇದ್ ಮಾಡಿದ್ದು ಯಾರ ಹತ್ರನು ತೋರ್ಸ್ಕೊಳ್ಳಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಅಂದ್ರೆ ಅವನು ಜೀವಂತವಾಗಿ ಬಂದೇ ಇರ್ಲಿಲ್ಲ. ಆದ್ರೆ ಅವನ್ ಸೋಲ್ ಮಾತ್ರ ಫ್ರೀ ಆಗ್ಬಿಟ್ಟಿತ್ತು. ಅದರಿಂದ ಅವನು ನಿಜವಾಗ್ಲೂ ಬದುಕಿದ್ದೇನೆ ಅಂತ ಎಲ್ಲರಿಗೂ ತೋರ್ಸ್ಕೊಂಡ. ಅದಲ್ದೆ ಈಗ ಹೀರೋಯಿನ್ ಬಚಾವಾಗಿರೋದು ರೀಸನ್ ಏನಂತಂದ್ರೆ ಅದು ಹೊಡೆದಾಗಿದ್ದ ಬಚಾವದ್ಲು ಅಂತ ಅವಳು ತಿಳ್ಕೊಂಡವಳೆ. ಇದ್ರ ಬಗ್ಗೆ ಹೇಳೋದ್ ಬೇಡ ಅಂತ ಅವ್ನು ತಿಳ್ಕೊಂತಾನೆ, ನಿಜ ಹೇಳೋದ್ ಬೇಡ ಅಂತ. ಹೆಂಗೋ ಅವಳು ಬಚಾವದ್ಲಲ್ಲ ಅಂತ ಖುಷಿ ಪಟ್ರೆ ನಂಗೆ ಅನ್ಸ್ತಿದೆ ಆ ಕಲ್ಲು ಹೊಡೆದಾಕೋದ್ರಿಂದ ದೆವ್ವಕ್ಕೆ ಇನ್ನೂ ಫ್ರೀ ಆಗ್ಬಿಡುತ್ತೆ ಅಂತ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅದಾದ್ಮೇಲೆ ಸರಿ ಅಂತ ಅನ್ಬಿಟ್ಟು ಹೀರೋಯಿನ್ ಅಲ್ಲೇ ನಿಂತಿರ್ತಾಳ. ಇವ್ನ್ ಮಾತಾಡ್ಸಕ್ ಹತ್ರ ಹೋದ್ರೆ ಆ ನೀರೆಲ್ಲ ಬರ್ತಾ ಇರುತ್ತೆ ನೆಲ್ಲಿಯಿಂದ, ಸಿಂಕ್ ಎಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ. ಬಟ್ ಆ ನೀರು ನೋಡಕ್ಕೆ ಆ ಲೇಕ್ ಅಲ್ಲಿ ಇದ್ದಂಗೆ ನೀರ್ ಕಲರೇ ಇರುತ್ತೆ. ಇದ್ ನೋಡ್ಬಿಟ್ಟು ಎದುರ್ಕೋತಾ ಇರ್ಬೇಕಾರೆ ಇವಾಗ್ಲೇ ಒಂದು ಟ್ವಿಸ್ಟ್ ತೋರಿಸ್ತಾರೆ. ಅವಾಗ ಒಂದು ಫ್ಲಾಶ್ ಆಗುತ್ತೆ. ಏನಂತಂದ್ರೆ ಅವನು ಅಲ್ಲಿಂದ ಬಚಾವಾಗೇ ಇಲ್ಲ. ಕೆಳಗಡೆ ನೋಡಿದ್ರೆ ಲೇಕ್ ಒಳಗಡೆ ಹೀರೋಯಿನ್ ತೇಲ್ತಾ ಇರ್ತಾಳೆ. ಅಂದ್ರೆ ಆಲ್ರೆಡಿ ಅವ್ಳು ಸತ್ತೋಗಿದ್ದಾಳೆ. ಇವ್ನು ಇನ್ನೂ ಆ ಲೇಕ್ ಅಲ್ಲೇ ಇದ್ದಾನೆ. ಅವ್ನ್ ಬಚಾವಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಲೇಕ್ ಇಂದಾನೆ ಅವ್ನ್ ಬರ್ಬೇಕು. ಅವ್ನ್ ಅಲ್ಲಿ ಇಳಿದ್ರೆ ಅವನು ಕೂಡ ಸತ್ತೋಗ್ತಾನೆ ಅಂತ ತೋರ್ಸ್ಬಿಟ್ಟು ಈ ಫಿಲಮ್ ನ ಹಂಗೆ ಎಂಡ್ ಮಾಡ್ತಾರೆ. ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ನಾ ಎಕ್ಸ್ಪ್ಲನೇಷನ್ ಮಾಡಿರೋದು ನಿಮ್ಗೆ ಇಷ್ಟ ಆಯ್ತಾ ಅದನ್ನು ಹಾಕಿ. ಆಮೇಲೆ ನೀವು ಚಾನಲ್ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಸ್ವಲ್ಪ ನಿನ್ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿದ್ರೆ ನಂಗೆ ತುಂಬಾ ಯೂಸ್ ಆಗುತ್ತೆ. ಹೈಪ್ ಕೊಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.